परब्रह्मणे नमः। सांब जय नमः पार्वती पदय शिव हर हर महादेव। श्री गुरुभ्यो नमः। ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಸ್ಮರಿಸಿಕೊಂಡು ಸಾತ್ವಿಕದ ತಳಹದಿಯ ಮೇಲೆ ತಾತ್ವಿಕದ ಸಮಾನತೆಯ ಸಮಾಜವನ್ನು ಕಟ್ಟಿರುವಂತಹ ಮಹಾಮಾನವತಾವಾದಿ ಜಗಜ್ಯೋತಿ ಭಗವಾನ್ ಬಸವೇಶ್ವರನನ್ನ ಸ್ಮರಣೆಯನ್ನು ಮಾಡಿಕೊಂಡು ಯಡಿಯೂರಿನ ಸಿದ್ಧಲಿಂಗೇಶ್ವರರನ್ನ, ಚಿತ್ತರಗಿ ವಿಜಯ ಮಹಂತ ಶಿವಯೋಗಿಗಳವರನ್ನ, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ಗಾನಯೋಗಿ ಶಿವಯೋಗಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರಿ ಅಜ್ಜನವರನ್ನು ಕೂಡ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿಕೊಂಡು ಗದುಗನ್ನೇ ಸಂಗೀತದ ಗದ್ದುಗೆಯನ್ನಾಗಿ ಮಾಡಿರುವಂತಹ ನಾದಬ್ರಹ್ಮ ನಾದ ಲೋಕಕ್ಕೆ ದಿವ್ಯ ಬೆಳಕಾಗಿರುವಂತಹ ಅಂಧರ ಬಾಳಿಗೆ ಬೆಳಕನ್ನೇ ಇತ್ತಿರುವ ಗಾನಯೋಗಿ ಶಿವಯೋಗಿ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿ ಧ್ಯಾನಿಸಿ ಪ್ರಾರ್ಥಿಸಿಕೊಂಡು ಕೊಪ್ಪಳದ ಗವಿಸಿದ್ದೇಶ್ವರರನ್ನ ಘನಮೌನಿ ತ್ರಿಕಾಲಜ್ಞಾನಿ ಮೌನ ತಪಸ್ವಿ ಚಿಕೇನಕೊಪ್ಪದ ಚನ್ನವೀರ ಶರಣರನ್ನ ಧ್ಯಾನಿಸಿ ಪ್ರಾರ್ಥಿಸಿಕೊಂಡು ಮಹಾತಪಸ್ವಿ ಲಿಂಗೈಕ್ಯ ಪ್ರಭುಲಿಂಗೇಶ್ವರನ ಆ ಭವ್ಯ ದಿವ್ಯ ಚೈತನ್ಯಕ್ಕೆ ಹಣಿಮಣಿದು ಲಿಂಗೈಕ್ಯ ಪ್ರಭುಲಿಂಗೇಶ್ವರನ ಪುಣ್ಯ ಸ್ಮರಣೋತ್ಸವ ಹಾಗೂ 15ನೆಯ ಜಾತ್ರಾ ಮಹೋತ್ಸವದ ಈ ಒಂದು ಎಲ್ಲ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಮಗೆ ನಿಮಗೆಲ್ಲರಿಗೂ ದರ್ಶನ ಆಶೀರ್ವಚನವನ್ನು ನೀಡಿ ನಮ್ಮೆಲ್ಲರನ್ನ ಇಲ್ಲಿ ಪುನೀತರಾಗಿ ಮಾಡಿರುವಂತಹ ಶ್ರೀಮಠದ ಒಡೆಯರು, ಶ್ರೀಮಠದ ಪೀಠಾಧಿಪತಿಗಳಾಗಿರುವಂತಹ ಶ್ರೀಮಣಿಪ್ರ ಅಭಿನವ ಪ್ರಭುಲಿಂಗೇಶ್ವರ ಮಹಾಸ್ವಾಮಿಗಳು, ಪ್ರಭುಲಿಂಗೇಶ್ವರ ಸಂಸ್ಥಾನ ವಿರಕ್ತ ಮಠ ಸುಕ್ಷೇತ್ರ ಅಘರಕೇಡ್, ಆ ಪರಮ ಪೂಜ್ಯರ ಜಂಗಮ ಪಾವನ ಪಾದಗಳಿಗೆ ಪ್ರಣಾಮಗಳನ್ನು ಸಮರ್ಪಿಸಿ ನಮ್ಮೊಂದಿಗೆ 11 ದಿನಗಳ ಕಾಲ ಸುಶ್ರಾವ್ಯವಾಗಿ ಸುಮಧುರ ಕಂಠದಿಂದ ಗಾಯನವನ್ನು ಮಾಡುತ್ತಿರುವ ನಮ್ಮವರೇ ಆಗಿರುವಂತಹ ಯುವ ಗಾಯಕ ಆನಂದ್ ನಂದಿಕೋಲ್ಮಠ ಚಿಣುಮಗೇರಿ ಅವರಲ್ಲಿಯೂ ಕೂಡ ಶರಣೆಂದು, ಆ ಸಂಗೀತಕ್ಕೆ ತಕ್ಕಂತೆ ತಬಲಾ ಸಾಥನ್ನು ನೀಡುತ್ತಿರುವ ನಮ್ಮವರೇ ಆಗಿರುವಂತಹ ಶಾಂತಕುಮಾರ್ ಹಿರೇಮಠ ಅವರಲ್ಲಿಯೂ ಕೂಡ ಶರಣೆಂದು, ಅಗರಖೇಡ್ ಗ್ರಾಮದ ಗುರು ಹಿರಿಯರಲ್ಲಿ ಸಕಲ ಸದ್ಭಕ್ತರೆಲ್ಲರಲ್ಲಿಯೂ ಕೂಡ ಶರಣೆಂದು, ಹಾಗೆ ನಿತ್ಯವೂ ಕೂಡ ನವಲಗುಂದದ ನಾಗಲಿಂಗನ ಚರಿತ್ರೆಯನ್ನು ಪುರಾಣವನ್ನು ಕೇಳಿ ನಿಮ್ಮೆಲ್ಲರ ತನುಮನವನ್ನು ನಿಮ್ಮೆಲ್ಲರ ಬದುಕನ್ನು ಪಾವನಮಯವಾಗಿಟ್ಕೊಳ್ಬೇಕನ್ನುವಂತಹ ಸದುದ್ದೇಶದಿಂದ
ಇಲ್ಲಿ ಕೇಳಲಿಕ್ಕೆ ಆಗಮಿಸಿರುವಂತಹ ಸಮ್ಮಿಲಿತರಾಗಿರುವಂತಹ ಶ್ರದ್ಧೆಯ ಎನ್ನ ತಾಯಂದಿರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಲ್ಲಿ ಅಂತರಾತ್ಮಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ನಿತ್ಯವೂ ಕೂಡ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮದ ಒಂದು ನಿರೂಪಣೆಯನ್ನು ಮಾಡುತ್ತಿರುವ ಎಸ್.ಎಂ. ಬಿರಾದಾರ್ ಸರ್ ಅವರಲ್ಲಿಯೂ ಕೂಡ ಶರಣೆಂದು, ನಾಗಲಿಂಗನ ಪುರಾಣವು ಇವತ್ತಿನ ದಿವಸ 6ನೆಯ ದಿನದಲ್ಲಿ ಸಾಗಿ ಬರುತ್ತಾ ಇದೆ. 6ನೆಯ ದಿನದಲ್ಲಿ ಸಾಗಿ ಬರ್ತದ. ನಿನ್ನೆಯ ದಿವಸ ಆ ಪುರಾಣದೊಳಗ ಏನು ಚಿಂತನೆಯನ್ನು ಮಾಡಿದ್ವಿ, ಯಾವ ಲೀಲೆಗಳನ್ನು, ಯಾವ ವಿಷಯವನ್ನು ನಾವು ಚಿಂತನೆಯನ್ನು ಮಾಡಿಕೊಂಡು ಬಂದ್ವಿ. ನಾಗಲಿಂಗನ ಒಂದು ಅವತಾರ ಆಗಿ ಆ ಪವಾಡವನ್ನು, ಲೀಲೆಗಳನ್ನು ಯಾವ ರೀತಿ, ಯಾವ ಹಳ್ಳಿ ಪಟ್ಟಣವನ್ನು ಸಂಚಾರವನ್ನು ಮಾಡಿ ಎಲ್ಲಿಗೆ ಹೋಗ್ತಾ ಇದ್ದಾನೆ, ಎಲ್ಲಿಗೆ ಬಂದಿದ್ದಾನೆ, ಯಾವ ರೀತಿ ಪವಾಡವನ್ನು ಮಾಡಿದ ನಿನ್ನೆಯ ಒಂದು ಚಿಂತನದೊಳಗ ಅನ್ನೋದನ್ನು ಒಂದಿಷ್ಟು ತಿಳ್ಕೋಬೇಕು, ಮನನ ಮಾಡಿಕೊಳ್ಬೇಕು, ನೆನಪಿಸಿಕೊಳ್ಬೇಕು. ನಿನ್ನೆಯ ಒಂದು ಪ್ರಸಂಗದೊಳಗೆ ನಾವು ಯಾವ ರೀತಿ, ಯಾವ ವಿಷಯವನ್ನು, ನಾಗಲಿಂಗ ಇಲ್ಲಿ ಆ ಗುರುಗಳ, ನಾಗಲಿಂಗನ ಗುರುಗಳಾಗಿರುವಂತಹ ನಿರುಪಾದೀಶ್ವರ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದವನ್ನು ಪಡೆದುಕೊಂಡು ಅವನ ಕರುಣೆಯಿಂದ, ಗುರುಗಳ ಅಂತಃಕರಣದ ಕರುಣೆಯಿಂದ ಆಶೀರ್ವಾದವನ್ನು ಪಡ್ಕೊಂಡು ಜ್ಯೋತಿ ಮುಟ್ಟಿದ ಬತ್ತಿ ಎಲ್ಲ ಜ್ಯೋತಿಯಾದಂತೆ, ಜ್ಯೋತಿ ಮುಟ್ಟಿದ ಬತ್ತಿ ಜ್ಯೋತಿಯಾದಂತೆ, ಗುರು ಮುಟ್ಟಿದ ಶಿಷ್ಯ ಗುರುವಾಗಂತೆ. ಹಾಗೆ ಇಲ್ಲಿ ಆ ಗುರುವನ್ನು ಮುಟ್ಟಿ ಗುರುವಿನ ಸೇವೆಯನ್ನು ಮಾಡಿ ಅಂತಹ ಗುರುವಿನ, ಸದ್ಗುರುವಿನ ಕೃಪಾ ಆಶೀರ್ವಾದವನ್ನು ಪಡೆದುಕೊಂಡು ಮಠದೊಳಗೆ ಇರುವಂತಹ ಆ ಕಜ್ಜಾಯವನ್ನು, ಪ್ರಸಾದವನ್ನು ತಗೊಂಡು ಬಾ ಅಂತ ಹೇಳಿ ಗುರುಗಳು ಹೇಳಿ ಕಳಿಸಿದಾಗ ತಗೊಂಡು ಬಂದು ಗುರುಗಳ ಕೈಯಾಗ ಕೊಟ್ಟಾಗ ನಾಗಲಿಂಗನ ಉಡಿಯೊಳಗ ಹಾಕ್ತಾರೆ ನಿರುಪಾದೀಶ ಮಹಾಸ್ವಾಮಿಗಳು. ನಾಗಲಿಂಗನ ಉಡಿಯೊಳಗ ಹಾಕ್ತಾರೆ, ಈ ಪ್ರಸಾದವನ್ನು ಸ್ವೀಕಾರ ಮಾಡು, ನಾನು ಹೇಳಿಕೊಟ್ಟಿರುವಂಥ ಉಪದೇಶವನ್ನು ಎಚ್ಚರಿಕೆಯಿಂದ, ನಾನು ಹೇಳಿಕೊಟ್ಟಿರುವಂಥ ಉಪದೇಶವನ್ನು, ಜ್ಞಾನವನ್ನು ಎಚ್ಚರಿಕೆಯಿಂದ ಉಪಯೋಗಿಸಿಕೊಂಡು ಈ ಜಗತ್ತಿನಲ್ಲಿ ಕೀರ್ತಿವಂತನಾಗು, ಮಹಂತನಾಗು, ಅವಧೂತನಾಗು, ಈ ನಾಡನ್ನು ಬೆಳಗುವಂಥ ಒಬ್ಬ ಯೋಗಿಯಾಗಿ ಸಂಚಾರವನ್ನು ಮಾಡ್ತಾ ಜಗತ್ತಿನಲ್ಲಿ ಜನರಲ್ಲಿ ಇರುವಂಥ ಅಜ್ಞಾನವನ್ನು ಕಳೆಯುತ್ತಾ, ಅಂಧಕಾರವನ್ನು ತೊಲಗಿಸುತ್ತಾ, ಸುಜ್ಞಾನದ ಬೆಳಕನ್ನು, ವೇದಾಂತ ಶಾಸ್ತ್ರವನ್ನು ನೀನು ನಾಡಿನ ತುಂಬೆಲ್ಲ ಭಕ್ತರಿಗೆ ಏನು ಮಾಡು, ಉಪದೇಶವನ್ನು ಮಾಡುತ್ತಾ ಸಂಚಾರವನ್ನು ಮಾಡು ಅಂತ ತಿಳ್ಕೊಂಡು ಇಲ್ಲಿ ನಿರುಪಾದೀಶ್ವರ ಮಹಾಸ್ವಾಮಿಗಳು, ಅಂಕಲೆಗಿಯ ತಲೆಕಟ್ಟಿನ ನಿರುಪಾದೀಶ್ವರ ಮಹಾಸ್ವಾಮಿಗಳು ಆಶೀರ್ವಾದವನ್ನು ಮಾಡಿ ಕಳಿಸ್ತಾರೆ. ಯಾರನ್ನ? ನವಲಗುಂದದ ನಾಗಲಿಂಗನನ್ನ. ಇನ್ನು ನವಲಗುಂದಕ್ಕೆ ಬಂದಿಲ್ಲ. ಇಲ್ಲಿ ಆಶೀರ್ವಾದ ಮಾಡಿದ ತಕ್ಷಣ ಇಲ್ಲಿ ಗುರುಗಳಿಗೆ ಪಾದವನ್ನ ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡಿ ನಾಗಲಿಂಗ ಆನಂದಭರಿತನಾಗಿ ಆಶೀರ್ವಾದವನ್ನು ಪಡೆದುಕೊಂಡು ನಂತರ ಸಂಚರಿಸುತ್ತಾ ಹೋಗುತ್ತಾನೆ. ನವಲಗುಂದದ ನಾಗಲಿಂಗ ಸಂಚಾರವನ್ನು ಮಾಡ್ತಾ ಮಾಡ್ತಾ ಎಲ್ಲಿಗೆ ಬರ್ತಾನೆ ನಾಗಲಿಂಗ ಅಂತಂದ್ರೆ, ಎಲ್ಲಿಗೆ ಬರ್ತಾ ಇದ್ದಾನೆ ಸಂಚಾರವನ್ನು ಮಾಡ್ತಾ? ಹೊರಡುತ್ತಲ್ಲಿ ನಾಗಲಿಂಗನು ಸರಸದಿಯು
ಸಂಚಾರ ಗೈಯುತ ಭರದಲೈದಿದ ನಾಗಪುರವರ ನವಿಲುಗೋದಕ್ಕೆ ಸ್ವಾಮಿ ಕೇಳೈ ಗುರುವಿನಪ್ಪಣೆಯಾದ ಕೂಡಲೇ ಉರಗಲಿಂಗನು ಕರದೊಳಿರುತಿಹ ವರಪ್ರಸಾದವ ಸ್ವೀಕರಿಸಿ ಗುರುಚರಣ ಕಬೀನಬಿಸಿ ಹೊರಟ ಗುರುವಿನ ಸ್ಥಾನ ತೊರೆಯುತ್ತ ಮರಳಿ ಕರ್ನಾಟಕಕ್ಕೆ ಗಮಿಸುತ್ತ ಹರುಷದಿಂ ಗುಜಮಾಗಡಿ ಎಂಬುವ ಪಟ್ಟಣಕ್ಕೆ ಬಂದ. ಗುಜಮಾಗಡಿಯ ಪಟ್ಟಣಕ್ಕೆ ಬಂದ. ಇಲ್ಲಿ ಗುರುಗಳ ಅಪ್ಪಣೆಯನ್ನ ಪಡೆದು ಅವರ ಆಶೀರ್ವಾದ ಕೃಪೆಯನ್ನ ಪಡೆದುಕೊಂಡು ನಾಗಲಿಂಗಪ್ಪ ಇಲ್ಲಿ ಎಲ್ಲಿಗೆ ಸಂಚಾರವನ್ನು ಮಾಡ್ತಾ ಮಾಡ್ತಾ ಹಳ್ಳಿಗಳನ್ನು ದಾಟ್ತಾ ಹಳ್ಳಿ ಗುಡ್ಡ ಬೆಟ್ಟ ಎಲ್ಲವನ್ನ ದಾಟ್ತಾ ಸಂಚಾರವನ್ನ ಮಾಡ್ತಾ ಎಲ್ಲಿಗೆ ಬಂದಾನ ಅಂತಂದ್ರೆ ಗದಗ ಸಮೀಪ ಗುಜುಮಾಗಡಿ ಅನ್ನುವಂಥ ಹಳ್ಳಿಗೆ ಬರ್ತಾನೆ. ಗುಜುಮಾಗಡಿ ಅನ್ನುವಂಥ ಗ್ರಾಮ ಗದಗದಿಂದ ಒಂದು 15 ಕಿಲೋಮೀಟರ್ ಅಷ್ಟೇ. ಗದಗದಿಂದ 15ರಿಂದ 18 ಕಿಲೋಮೀಟರ್ ಅಷ್ಟೇ. ಆ ಗುಜುಮಾಗಡಿ ಅನ್ನುವಂಥ ಗ್ರಾಮಕ್ಕೆ ಬಂದ ನಾಗಲಿಂಗ. ನೋಡಿ, ಬಂದು ಇಲ್ಲಿ ಪತ್ತಾರ ಮಾನಪ್ಪ ಅನ್ನುವಂತಹ ಆ ಭಕ್ತ ಸದ್ಭಕ್ತ ಅಲ್ಲಿ ಗುಜುಮಾಗಡಿಯೊಳಗ ಪತ್ತಾರು ಓಣಿ ಅಂತ ಒಂದು ಓಣಿ ಅದ. ಆ ಓಣಿಯೊಳಗ ಮಾನಪ್ಪ ಅನ್ನುವಂಥ ಒಬ್ಬ ಪತ್ತಾರ ಸದ್ಭಕ್ತ ಅವನ ಮನೆಗೆ ಬಂದು ಅಲ್ಲಿ ಕೇಳ್ತಾನೆ, ಏನು ಮಾನಪ್ಪ, ವೇದಾಂತ ಶಾಸ್ತ್ರದೊಳಗ ಬಲ್ಲಂಥವರು, ವೇದಾಂತ ಶಾಸ್ತ್ರವನ್ನ ತಿಳಿದುಕೊಂಡಂಥವರು, ಅದರ ಮೇಲೆ ಆಸಕ್ತಿ ಉಳ್ಳಂಥವರು ಇಲ್ಲಿ ಯಾರಾದರೂ ಇದ್ದಾರೇನು ಅಂತ ಕೇಳಿದ ನಾಗಲಿಂಗ. ಆ ಪತ್ತಾರ ಮಾನಪ್ಪನನ್ನ ಕೇಳಿದ ನಾಗಲಿಂಗ. ಇಲ್ಲಿ ವೇದಾಂತ ಶಾಸ್ತ್ರವನ್ನ ತಿಳಿದುಕೊಂಡವರು, ಬಲ್ಲವರು, ಓದಿಕೊಂಡಂಥವರು, ಅದರ ಮೇಲೆ ಆಸಕ್ತಿ ಉಳ್ಳಂಥವರು ಯಾರಾದರೂ ಇದ್ದಾರೇನು ಅಂತ ಕೇಳಿದ ಮಾನಪ್ಪನನ್ನ ಕೇಳಿದಾಗ ಅಲ್ಲಿ ಮಾನಪ್ಪ ಹೇಳ್ತಾನ, ಯಪ್ಪ, ಇಲ್ಲಿ ಅಂಥವರು ಯಾರೂ ಇಲ್ಲ. ಇಲ್ಲಿ ವೇದಾಂತ ಶಾಸ್ತ್ರವನ್ನು ಬಲ್ಲಂಥವರು ಯಾರೂ ಇಲ್ಲ, ಹೇಳುವವರು ಇಲ್ಲ, ಅದನ್ನು ತಿಳಿದುಕೊಂಡವರು ಇಲ್ಲ. ಹಾಗಾಗಿ ಯಪ್ಪ, ಇಲ್ಲಿ ಯಾರೂ ಇಲ್ಲ ಅಂಥವರು. ನೀನು ಗದಗಿನೊಳಗ ನಾಲ್ಬಂದಿ ಕಾಳಪ್ಪ ಅನ್ನುವಂಥ ಒಬ್ಬ ಬಲ್ಲಂಥವನಿದ್ದಾನೆ. ನಾಲ್ಬಂದಿ ಕಾಳಪ್ಪ ಗದಗೊಳಗ. ಆ ಗದಗಿನೊಳಗ ನಾಲ್ಬಂದಿ ಕಾಳಪ್ಪ ಅನ್ನುವಂತಹ ಬಲ್ಲಂಥವನಿದ್ದಾನೆ, ಶಾಸ್ತ್ರವನ್ನು ತಿಳಿದುಕೊಂಡಂಥವನಿದ್ದಾನೆ. ಹಾಗಾಗಿ ನೀನು ಅಲ್ಲಿಗೆ ದಯಮಾಡಿಸ್ಬೇಕು ಯಪ್ಪ ಅಂತ ತಿಳ್ಕೊಂಡು ಮಾನಪ್ಪ ಹೇಳಿದ. ಪತ್ತಾರ ಮಾನಪ್ಪ ಹೇಳಿದ ಗುಜುಮಾಗಡಿಯೊಳಗೆ, ಯಪ್ಪ ನೀನು ಅಲ್ಲಿಗೆ ದಯಮಾಡಿಸ್ಬೇಕು. ನಾಲ್ಬಂದಿ ಕಾಳಪ್ಪ ಅನ್ನುವಂಥವನಿದ್ದಾನೆ, ಅವನೊಂದಿಗೆ ನೀನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಅದ ಅಂತ ಹೇಳಿದಾಗ ಇಲ್ಲಿ ನಾಗಲಿಂಗ ನಿಲ್ಲುವುದಿಲ್ಲ. ಹಾಗೆ ಸಂಚಾರವನ್ನು ಮಾಡ್ತಾ ಕಾಲ್ನಡಿಗೆಯಿಂದ ಇಲ್ಲಿ ಎಲ್ಲಿಗೆ ಬರ್ತಾನೆ? ಗದಗ್ ನಾಲ್ಬಂದಿ ಕಾಳಪ್ಪನನ್ನು ಹುಡಿಕೊಂಡು ಬರ್ತಾನೆ. ಸಂಚಾರವನ್ನು ಮಾಡ್ತಾ ಆ ನಾಲ್ಬಂದಿ ಕಾಳಪ್ಪನ ಮನೆಗೆ ಬಂದಾನ. ಮನೆಗೆ ಬಂದು ನಾಗಲಿಂಗನನ್ನು ನೋಡಿ ಕಾಳಪ್ಪನಿಗೆ ಸಂತೋಷ ಆಗ್ತದ, ಆನಂದ ಆಗ್ತದ. ಯಪ್ಪ, ನಿನ್ನ ವಾರ್ತೆಯನ್ನು, ನಿನ್ನ ಕೀರ್ತಿಯನ್ನು ನಾನು ಕೇಳಿದ್ದೇನೆ. ನನ್ನನ್ನು, ನಮ್ಮ ಮನೆಯನ್ನು ಹುಡುಕಿಕೊಂಡು ಬಂದಿಯಲ್ಲಪ್ಪ, ಎಂಥ ಭಾಗ್ಯಶಾಲಿ ನಾನು ಅಂತ ತಿಳ್ಕೊಂಡು
ನಾಗಲಿಂಗನನ್ನು ಒಳಗೆ ಬರಮಾಡಿಕೊಳ್ತಾನೆ. ಕಾಳಪ್ಪ ಒಳಗೆ ಬರಮಾಡಿಕೊಂಡು, ಯಪ್ಪ ಒಂದಿಷ್ಟು ಸ್ನಾನವನ್ನು ಮುಗಿಸ್ಕೊಳ್ರಿ, ಪೂಜೆಗೆ ಅಣಿ ಮಾಡ್ತೇನೆ, ಪ್ರಸಾದವನ್ನು ಸ್ವೀಕಾರ ಮಾಡುತ್ತೀರಿ ಅಂತ ತಿಳ್ಕೊಂಡು ಇಲ್ಲಿ ಕಾಳಪ್ಪ ಹೇಳಿದ. ಆಗಲಿ ಅಂತ ತಿಳ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿದ. ಎಲ್ಲ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ಆ ಕಾಳಪ್ಪನೊಂದಿಗೆ ಇಲ್ಲಿ ಪೂಜೆ ಆಯಿತು, ಪ್ರಸಾದ ಆಯಿತು. ಆದರೆ ಅವನೊಂದಿಗೆ ಇಲ್ಲಿ ಸಮಯವನ್ನು ಕಳೀತಾ ಇದ್ದ ನಾಗಲಿಂಗ. ಏನು ಸಮಯವನ್ನು? ಆ ಕಾಳಪ್ಪನೊಂದಿಗೆ ವೇದಾಂತ ಶಾಸ್ತ್ರವನ್ನ ನಿತ್ಯವೂ ಕೂಡ ಇಲ್ಲಿ ಚಿಂತನ ಮಾಡಕತ್ತು. ಚಿಂತನ ಒಳಗ ಮುಳುಗಿದ್ದಾರೆ ಕಾಳಪ್ಪ ಮತ್ತು ನಾಗಲಿಂಗ. ನೋಡಿ, ಆ ವೇದಾಂತ ಶಾಸ್ತ್ರ ಅನ್ನುವಂತಹ ಆ ಜ್ಞಾನವನ್ನ ಇವನೊಳಗ, ಕಾಳಪ್ಪನೊಳಗ ಎಂತಹ ಜ್ಞಾನ ಅಡಿಗೆ ಅದ, ಏನು ಶಾಸ್ತ್ರವನ್ನು ತಿಳಿದುಕೊಂಡಾನಂತ ತಿಳ್ಕೊಂಡು ಈ ಕಡೆಯಿಂದ ನಾಗಲಿಂಗ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ, ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದ. ಮತ್ತೆ ಇಲ್ಲಿ ಕಾಳಪ್ಪ ಪ್ರಶ್ನೆಯನ್ನ ಕೇಳ್ತಾ ಇದ್ದ, ಮತ್ತೆ ನಾಗಲಿಂಗಪ್ಪ ಉತ್ತರವನ್ನು ಹೇಳ್ತಾ ಇದ್ದ. ಹೀಗೆ ಆ ವೇದಾಂತ ಶಾಸ್ತ್ರವನ್ನ ಇಬ್ರು ಬಲ್ಲಂಥವರೇ ಇದ್ರು. ಆ ಇಬ್ರು ಆ ವೇದಾಂತ ಶಾಸ್ತ್ರವನ್ನ ತಿಳಿದುಕೊಂಡವರೇ ಇದ್ರು. ಹೀಗೆ ಅಲ್ಲಿ ನಿತ್ಯವೂ ಕೂಡ ಅನುಭವಾಮೃತ, ಜ್ಞಾನ ಸಿಂಧು, ಪ್ರಭುಲಿಂಗ ಲೀಲೆ, ಈ ರೀತಿಯಾಗಿ 3 ಗ್ರಂಥಗಳನ್ನು ಇಟ್ಕೊಂಡು ಇಲ್ಲಿ ಚಿಂತನೆ ಮಾಡಕತ್ತು. ಇಬ್ಬರ ಚಿಂತನೆಯನ್ನ ಕೇಳ್ತಾ ಅಲ್ಲಿ ಓಣಿಯೊಳಗಿರುವಂತ ಎಲ್ಲ ಜನಗಳು ಕುಂತು ಕೇಳ್ತಾ ಇದ್ರು. ಎಂಥ ಜ್ಞಾನಿ, ಎಂಥ ಸಾಧು ಸತ್ಪುರುಷ ಬಂದಾನಲ್ಲ ಅಂತ ತಿಳ್ಕೊಂಡು ಈ ಜ್ಞಾನವನ್ನು ತಿಳಿದುಕೊಂಡು ಎಲ್ಲ ಜನರು ಖುಷಿಯನ್ನು ಪಡ್ತಾ ಇದ್ರು. ನೋಡಿ, ಈ 3 ಗ್ರಂಥಗಳ ಆ ಒಂದು ಜ್ಞಾನವನ್ನ ನಿತ್ಯವೂ ಕೂಡ, ಯಾವುದು ಜ್ಞಾನ ಸಿಂಧು ಅನ್ನುವಂತಹ ಗ್ರಂಥ, ಜ್ಞಾನ ಸಿಂಧು ಪ್ರಭುಲಿಂಗ ಲೀಲೆ, ಪ್ರಭುಲಿಂಗ ಲೀಲೆಯ ಸಾರವನ್ನ, ಜ್ಞಾನವನ್ನ, ಅದರ ಒಳಗಿರುವಂಥ ಅಮೃತವನ್ನ ನಿತ್ಯವೂ ಕೂಡ ಸವಿತಾ ಇದ್ರು ಕಾಳಪ್ಪ ಮತ್ತು ನಾಗಲಿಂಗ. ನೋಡಿ, ಹೀಗಾಗಿ ಆ ಕಾಳಪ್ಪನ ಮನೆಯನ್ನು ಬಿಟ್ಟು ಮತ್ತೆಲ್ಲಿಗೂ ಹೋಗ್ತಾ ಇದ್ದಿಲ್ಲ ನಾಗಲಿಂಗ, ಮತ್ತೆಲ್ಲಿಗೂ ಹೋಗ್ತಾ ಇದ್ದಿಲ್ಲ. ಹೀಗೆ ನಿತ್ಯವೂ ಕೂಡ ಚಿಂತನೆ ನಡೆದದ ಕಾಳಪ್ಪನ ಮನೆಯೊಳಗ. ಪ್ರಸಾದ, ಆ ಮನೆಯೊಳಗೆ ನಾಗಲಿಂಗನ ಪ್ರಸಾದ, ವಿಶ್ರಾಂತಿಯೂ ಕೂಡ ಅಲ್ಲೇ. ಹೀಗೆ ಒಂದಿಷ್ಟು ದಿನಗಳು ಕಳಿತು. ಮುಂದೆ ಅಲ್ಲಿ ಒಬ್ಬ ವರವಿ ಅನ್ನುವಂತಹ ಒಬ್ಬ ಸಾಧು ಬರ್ತಾನೆ. ವರವಿಯಿಂದ, ಅದು ವರವಿ ಅನ್ನುವಂಥ ಕ್ಷೇತ್ರ ಆ ಶಿರಹಟ್ಟಿಗೆ ಹೋಗುವಾಗ ಬರ್ತದೆ. ವರವಿ ಅನ್ನುವಂಥದ್ದು ಶಿರಹಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳಂತೇನು ಹೇಳ್ತೀವಲ್ಲ, ಆ ಶಿರಹಟ್ಟಿ ಹತ್ತಿರ ವರವಿ ಅನ್ನುವಂಥ ಆ ಕ್ಷೇತ್ರ ಬರ್ತದ. ಅಲ್ಲಿಂದ ಆ ವರವಿ ಕ್ಷೇತ್ರದಿಂದ ಒಬ್ಬ ಸಾಧು ಬರ್ತಾನೆ. ಸಂಚಾರವನ್ನ ಮಾಡ್ತಾ ಮಾಡ್ತಾ ಇಲ್ಲಿ ಬಂದಿದ್ದಾನೆ. ಎಲ್ಲಿಗೆ? ಗದಗ ಬಂದಾನ. ಗದಗ್ಗೆ ಬಂದಾನ. ಇಲ್ಲಿ ನಾಗಲಿಂಗನ ಇಲ್ಲಿ ಜ್ಞಾನಾಮೃತ ಏನು ಚಿಂತನೆ ಏನು ನಡೆದದಲ್ಲ, ಇದನ್ನೆಲ್ಲವನ್ನ ನೋಡಿದ, ಕೇಳಿದ ಸಾಧು, ಕೇಳಿದ ಈ ಸಾಧು ಕೇಳ್ತಾನೆ. ನಾಗಲಿಂಗಪ್ಪನ ಜ್ಞಾನವನ್ನ ಕಂಡು, ವೇದಾಂತ ಸಾರವನ್ನ ಕೇಳಿ, ಇವನೊಬ್ಬ ಮಹಾಜ್ಞಾನಿ ಇದ್ದಾನೆ ಅಂತ ತಿಳ್ಕೊಂಡು ಸಾಧು ವಿಚಾರ ಮಾಡಿದ. ಒಬ್ಬ ಸಾಧು, ವರವಿಯಿಂದ ಬಂದಿರುವಂಥ ಸಾಧು ಈ ನಾಗಲಿಂಗನ ಜ್ಞಾನವನ್ನ, ಜ್ಞಾನಾಮೃತ ಸಾರವನ್ನ ಹೇಳುವಂತಹ ಆ ವೇದಾಂತ ಶಾಸ್ತ್ರವನ್ನ ಕೇಳಿ ಇವೊಬ್ಬ ಮಹಾಜ್ಞಾನಿ ಅದನ, ಅವಧೂತ ಇದ್ದಾನೆ. ಇವನ ತೇಜಸ್ಸು ನೋಡಿದರೆ ಸಾಕ್ಷಾತ್ ಕಾಳಿಕೆಯ ಅವತಾರವೇ ಧರಿಸಿ ಬಂದವನಿದ್ದಾನೆ ಅಂತ ತಿಳ್ಕೊಂಡು ಆ ನಾಗಲಿಂಗನಿಗೆ ಆಕರ್ಷಿತನಾದ ಸಾಧು. ಆ ಸಾಧು ನಾಗಲಿಂಗನಿಗೆ ಆಕರ್ಷಿತನಾಗಿ ನಾಗಲಿಂಗನಿಗೆ ಪ್ರಭಾವಿತ ಒಳಗಾದ.
ನೋಡಿ, ಅವ ವಿಚಾರ ಮಾಡಿದ ಸಾಧು ಏನು ವಿಚಾರ ಮಾಡಿದ, ಏನು ವಿಚಾರ ಮಾಡ್ತಾನೆ ಅಂತಂದ್ರೆ, ವೇದಾಂತ ಬಲ್ಲಂತ ತಮ್ಮಂತ ಮಹಾತ್ಮರು, ವೇದಾಂತ ಶಾಸ್ತ್ರವನ್ನ ಬಲ್ಲಂತ ಮಹಾತ್ಮರು ಒಂದೆಡೆಗೆ ಅಂದ್ರೆ ಒಂದೇ ಕಡೆಗೆ ಕುಳಿತುಕೊಂಡ್ರೆ ಜಗದ ಜಂಜಡದಲ್ಲಿರುವ ಅಜ್ಞಾನಿಗಳ ಉದ್ಧಾರ ಆಗುವುದು ಬಗೆ ಹೇಗೆ, ಉದ್ಧಾರ ಆಗುವಂತ ಬಗೆ ಹೇಗೆ ವಿಚಾರ ಮಾಡಿ ಹೇಳಿದ ನಾಗಲಿಂಗಪ್ಪನಿಗೆ, ಯಪ್ಪ ನೀನು ಒಂದೆಡೆಗೆ ಇಲ್ಲೇ ಕುಳಿತುಕೊಂಡ್ರೆ, ಒಂದು ಕಡೆ ಕುಳಿತುಕೊಂಡ್ರೆ ನಿಮ್ಮಲ್ಲಿರುವಂತಹ ಆ ಜ್ಞಾನ, ನಿಮ್ಮಲ್ಲಿರುವಂತಹ ವೇದಾಂತ ಶಾಸ್ತ್ರದ ಒಂದು ಜ್ಞಾನ ಇಲ್ಲಿ ಒಂದು ಕಡೆ ಕುಳಿತುಕೊಂಡ್ರೆ ಜಗದಲ್ಲಿ ಅಂಟಿಕೊಂಡಿರುವಂತ ಆ ಜಂಜಡ ಅಜ್ಞಾನಿಗಳ ಉದ್ಧಾರ ಆಗೋದು ಬಗೆ ಹಂಗೆ. ಹಾಗಾಗಿ ಸದಾಕಾಲ ಸಂಸಾರದಲ್ಲಿ ಸಿಲುಕಿದ ಜನರಿಗೆ ನೀವು ನಿಮ್ಮ ಯೋಗ್ಯತೆ ಗೊತ್ತಾಗಬೇಕು, ನೀವು ಎಂಥ ಮಹಾತ್ಮರು ಇದ್ದೀರಿ ಅನ್ನುವಂಥದ್ದು ಎಲ್ಲ ಜಗತ್ತಿಗೆ, ನಾಡಿಗೆ, ಸಂಸಾರಿ ಒಳಗ ಬಿದ್ದಿರುವಂಥ ಜನರಿಗೆ ಗೊತ್ತಾಗಬೇಕು ಅಂತ ತಿಳ್ಕೊಂಡು ಸಾಧು ಹೇಳಿದ ನಾಗಲಿಂಗಪ್ಪನಿಗೆ ಹೇಳಿದಾಗ ಇಲ್ಲಿ ಸಾಧು ಹೇಳ್ತಾನೆ, ಯಪ್ಪ ನನ್ನೊಂದಿಗೆ ನೀವು ಬರಬೇಕು, ಸಂಚಾರವನ್ನ ಮಾಡ್ತಾ ನನ್ನೊಂದಿಗೆ ಬರಬೇಕು, ಜಗದ ಜಂಜಡವನ್ನ ಕಳೆಯುವುದಕ್ಕೋಸ್ಕರವಾಗಿ ನೀವು ನನ್ನೊಂದಿಗೆ ಸಂಚಾರವನ್ನ ಮಾಡ್ತಾ ಬರಬೇಕು. ಆದ ಕಾರಣ ನೋಡ್ರಿ ನೀವು ಬರಲೇಬೇಕು ಅಂತ ತಿಳ್ಕೊಂಡು ಹೇಳಿದಾಗ ನಾಗಲಿಂಗಪ್ಪ ಒಪ್ಪಿದ, ಆಗಲಿ ಅಂದ. ನೋಡ್ರಿ, ಗದಗದಿಂದ ಸಮೀಪ ಇರುವಂತಹ ಬೆಟಗೇರಿಗೆ ಬಂದರು, ಗುಜುಮಾಗಡಿಯಿಂದ ಗದಿಗೆ ಬಂದರು. ಗದಿಗೆ ಬಂದಾಗ ಕಾಳಪ್ಪನ ಮನೆಯೊಳಗ ಚಿಂತನೆಯನ್ನ ಮಾಡಿದ್ರು. ಆಮೇಲೆ ಇಲ್ಲಿ ವರವಿ ಅನ್ನುವಂಥ ಸಾಧು ಭೇಟಿಯಾದ ತಕ್ಷಣ ಮತ್ತೆ ಬಿಡಲಿಲ್ಲ, ನಾಗಲಿಂಗನನ್ನ ಕರೆದುಕೊಂಡು ಬಂದ. ಎಲ್ಲಿಗೆ? ಗದಗ ಸಮೀಪ 3-4 ಕಿಲೋಮೀಟರ್ ಅಷ್ಟೇ, 3 ಕಿಲೋಮೀಟರ್ ಅಷ್ಟೇ. ಈಗೆಲ್ಲ ಗದಗು ಬೆಟಗೇರಿ ಒಂದಾಗ್ಯದ, ಈಗ. ಆವಾಗ 3 ಕಿಲೋಮೀಟರ್ ಅಂತರ. ಅಂತಹ ಬೆಟಗೇರಿಗೆ ಇಲ್ಲಿ ಕರ್ಕೊಂಡು ಬಂದ ನಾಗಲಿಂಗಪ್ಪನನ್ನ ಕರ್ಕೊಂಡು ಬಂದು ಆ ಸಾಧುವಿನ ಅಲ್ಲಿ ಶಿಷ್ಯರಿದ್ದಾರೆ ಆ ಬೆಟಗೇರಿ ಒಳಗ. ಎಲ್ಲಪ್ಪ ಅಂತಂದ್ರೆ ರಾಮಪ್ಪನ ಮನೆಗೆ ಒಬ್ಬ ಶಿಷ್ಯ, ಸಾಧುವಿನ ಶಿಷ್ಯ ರಾಮಪ್ಪ ಅನ್ನುವಂಥವನು, ಅವನ ಮನೆಗೆ ಕರ್ಕೊಂಡು ಬಂದ ಮೇಲೆ ಇಲ್ಲಿ ಕುಳಿತಿದ್ದಾರೆ, ಶಿಷ್ಯರು ಕುಳಿತಿದ್ದಾರೆ, ನಾಗಲಿಂಗ ಕುಳಿತಿದ್ದಾನೆ, ಸಾಧುನು ಕುಳಿತಿದ್ದಾನೆ. ಆದರೆ ಸಾಧು ಹೇಳಿದ ಆ ರಾಮಪ್ಪನಿಗೆ ಕರೆದು, ರಾಮಪ್ಪ ಹೋಗಿ ತಗೊಂಡು ಬಾ ಅಂತ ಹೇಳಿ ಕಳಿಸಿದ. ಏನು ತಗೊಂಡು ಬಾ ಅಂತ ಹೇಳಿ ಕಳಿಸಿದ? ಏನು ಹೇಳಿ ಕಳಿಸಿದ ಅಂತಂದ್ರೆ ಸಾರಾಯಿ, ಸಿಂಧಿ ಅಂತ ಅವಾಗ ಹೇಳ್ತಿದ್ರು. ಸಾರಾಯಿಯನ್ನ ತೆಗೆದುಕೊಂಡು ಬಾ ಅಂತ ಹೇಳಿ ಕಳಿಸಿದ. ಅವ ಹೋಗಿ ತಗೊಂಡು ಬಂದು ಆ ವರವಿಯಿಂದ ಬಂದಿರುವಂತ ಸಾಧು ಶಿಸ್ತು ಕಂಠಪೂರ್ತಿಯಾಗಿ ಕುಡ್ದ. ಸಾಧು ಆ ಸಿಂಧಿ ಸಾರಾಯಿಯನ್ನ ಕುಡ್ದವ. ಸಾಧು ಕುಡಿದ ಮೇಲೆ ಇಲ್ಲಿ ಮತ್ತೆ ನಾಗಲಿಂಗಪ್ಪನಿಗೆ ಕುಡಿಸ್ಲಿಕ್ಕೆ ಹೋದ. ಸಾಧು ನಾಗಲಿಂಗಪ್ಪನಿಗೆ ಕುಡಿಸ್ಲಿಕ್ಕೆ ಹೋದಾಗ ಕುಡಿದ್ನೇನು ನಾಗಲಿಂಗ? ಕುಡಿಲಿಲ್ಲ. ಹೇಳ್ತಾನೆ ನಾಗಲಿಂಗ, ಈ ತರನಾಗಿರುವಂತ ಯಾವುದೇ ಹವ್ಯಾಸ ಚಟಗಳು ನನಗೆ ಇಲ್ಲಪ್ಪ, ಬ್ಯಾಡ ಅಂತಂದ ನಾಗಲಿಂಗ. ಬ್ಯಾಡ ಅಂತ ಅಂದಿದ್ದಕ್ಕ ಸಾಧು ಕೇಳಲಿಲ್ಲ. ಆ ಶಿಷ್ಯರನ್ನ ಹಿಡ್ಕೊಂಡ್ರು ನಾಗಲಿಂಗಪ್ಪನ ಅಂತ ತಿಳ್ಕೊಂಡು ಕಾಲು ಕೈಯನ್ನ ಗಟ್ಟಿಯಾಗಿ ಬಿಗಿಯಾಗಿ ಹಿಡಿದುಕೊಂಡು ಒತ್ತಾಯದಿಂದ ನಾಗಲಿಂಗನ ಬಾಯಿಯೊಳಗ ಹಾಕಲಿಕ್ಕೆ ಹೋದಂತ ವರವಿಯ ಸಾಧು ಸಿಂಧಿ ಸಾರಾಯಿಯನ್ನ ಒತ್ತಾಯದಿಂದ ಕಾಲನ್ನ ಕೈಯನ್ನ ಬಿಗಿಯಾಗಿ ಹಿಡಿದುಕೊಂಡು ಹಾಕಲಿಕ್ಕೆ ಹೋದ. ಆದರೂ ಬಾಯಿಯನ್ನ ತೆಗಿಲಿಲ್ಲ ನಾಗಲಿಂಗ, ತೆಗಿಲಿಲ್ಲ. ಇಲ್ಲಿ ಅವರಿಂದ ಇಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡ್ರು ಕೂಡ
ಅವರಿಂದ ತಪ್ಪಿಸಿಕೊಂಡು ಎಲ್ಲಿಗೆ ಬಂದ? ಮತ್ತೆ ಗದಗ ಬರ್ತಾನೆ, ಓಡೋಡಿ ಬರ್ತಾನೆ. ಕಾಲ್ನಡಿಗೆಯಿಂದ ಓಡೋಡಿ ಬಂದ, ಅವರಿಂದ ತಪ್ಪಿಸಿಕೊಂಡು ಬಂದ. ಕುಡಿಯಲಿಲ್ಲ ನಾಗಲಿಂಗ, ಶಿಂದಿ ಸಾರಾಯಿಯನ್ನು ಮುಟ್ಟಲಿಲ್ಲ, ಕುಡಿಯಲಿಲ್ಲ. ನೋಡಿ, ಈಗ ಇವತ್ತಿನ ದಿನಮಾನದೊಳಗ ನೀರಲ್ಲ, ಬರೇ ಅದನ್ನ ಕುಡಿಯಕತ್ತಾರೆ. ಈಗ ಹಾಲನ್ನು ಕುಡಿದಷ್ಟು, ಇಲ್ಲಿ ಸಾರಾಯಿಯನ್ನು ಕುಡಿದಷ್ಟು ಹಾಲನ್ನು ಕುಡಿಯಲಿಲ್ಲ ಮಾನವ. ನೋಡಿ, ಸಾರಾಯಿಯನ್ನು ಕುಡಿದಷ್ಟು ಹಾಲನ್ನು ಕುಡಿಯಲಿಲ್ಲ ಮಾನವ. ಇವತ್ತಿನ ದಿನಮಾನದೊಳಗೆ ಎಲ್ಲ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. 18-19 ವಯಸ್ಸಿನ ಯುವಕರೆಲ್ಲ ಅಂತ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಕುಡಿಬಾರದು. ಈ ದೇಹ ಅನ್ನಮಯ ಶರೀರವಾಗಿರುವಂಥದ್ದು. ಏನು ಹಾಕಬೇಕು ಅದನ್ನು ಅಷ್ಟೇ ಹಾಕಬೇಕು, ಯಾವುದನ್ನ ತಗೊಳ್ಬೇಕು ಅದನ್ನು ಅಷ್ಟೇ ತಗೊಳ್ಬೇಕು, ಅದನ್ನಷ್ಟೇ ತಗೊಳ್ಬೇಕು. ಪರಮಾತ್ಮ ಭಗವಂತ ನಮ್ಮನ್ನ ಈ ಭೂಮಿಗೆ ಕಳಿಸನಲ್ಲ, ಅದನ್ನೇನು ಬಾಟ್ಲಿ ಹಿಡ್ಕೊಂಡ ಕಳಿಸನೇನು ಕೈಯಾಗ ತಗೊಂಡು ಹೋಗು ಮುಂದೆ ಹಂಗೆ ಕಂಟಿನ್ಯೂ ಮಾಡಂತೇನು ಹೇಳಿ ಕಳಿಸನೇನು? ಇಲ್ಲ. ಇಲ್ಲಿ ಬಂದ ಮೇಲೆ ನಾವೆಲ್ಲ ಕಲ್ತೀವಿ ಅದನ್ನ. ಅಂತಹ ದುಶ್ಚಟಗಳಿಗೆ ಬಲಿಯಾಗಬಾರದು. ಇಲ್ಲಿ ಸಾಧು ನಾಗಲಿಂಗಪ್ಪನಿಗೆ ಕುಡಿಸ್ಲಿಕ್ಕೆ ಹೋದಾಗ ಕುಡಿಲಿಲ್ಲ, ಒತ್ತಾಯ ಮಾಡಿದ್ರು ಕೂಡ ಕುಡಿಲಿಲ್ಲ. ಹಾಗಾಗಿ ತಪ್ಪಿಸಿಕೊಂಡು ಇಲ್ಲಿ ಮತ್ತೆ ಗದಗ್ಗೆ ಬಂದಾಗ ಆ ಹುಬ್ಬಳ್ಳಿ ಮಹಾರುದ್ರಪ್ಪ ಅನ್ನುವಂತಹ ಒಬ್ಬ ಸದ್ಭಕ್ತ, ಹುಬ್ಬಳ್ಳಿಯ ಮಹಾರುದ್ರಪ್ಪ ಅನ್ನುವಂತಹ ಸದ್ಭಕ್ತ, ನೋಡಿ, ಆ ಮಹಾರುದ್ರಪ್ಪನ ಮನೆಯೊಳಗ ಒಂದು ಕಾರ್ಯ ನಡೆದದ. ಏನು ಕಾರ್ಯ? ಮಗಳ ನಿಶ್ಚಿತಾರ್ಥ ನಡೆದದ. ಮಗಳ ನಿಶ್ಚಿತಾರ್ಥ ನಿಶ್ಚಯ ಮಾಡಿದ್ದಾರೆ. ಮಗಳ ನಿಶ್ಚಿತಾರ್ಥ ನಡೆದದ. ಇಲ್ಲಿ ಆ ಮಹಾರುದ್ರಪ್ಪನ ಮನೆಯ ಕಟ್ಟೆಯ ಮೇಲೆ ಬಂದು ಕುಳಿತುಕೊಂಡಾನ. ಯಾರು? ನಾಗಲಿಂಗ. ಅಲ್ಲಿ ವರವಿಯ ಸಾಧುವಿನಿಂದ ತಪ್ಪಿಸಿಕೊಂಡು ಇಲ್ಲಿ ಮಹಾರುದ್ರಪ್ಪನ ಕಟ್ಟೆಯ ಮೇಲೆ ಬಂದು ಕುಳಿತುಕೊಂಡಾನ. ಇಲ್ಲಿ ಮಹಾರುದ್ರಪ್ಪನ ಮನೆಯೊಳಗ ಏನು ನಡೆದದ? ನಿಶ್ಚಯ ಕಾರ್ಯ ನಡೆದದ. ಮಗಳ ನಿಶ್ಚಿತಾರ್ಥ ಕಾರ್ಯ ನಡೆದದ. ಮನೆಯೊಳಗ ಸಡಗರ ಸಂಭ್ರಮ ತುಂಬಿ ತುಳುಕ್ತಾ ಇತ್ತು. ಮತ್ತು ನಿಶ್ಚಿತಾರ್ಥ ಕಾರ್ಯ ಅಂತಂದ್ರೆ ಮೃಷ್ಟಾನ್ನ ಭೋಜನವೂ ಕೂಡ ಇರ್ತದ ಮನೆಯೊಳಗ, ಮೃಷ್ಟಾನ್ನ ಭೋಜನ. ಹೀಗಿರುವಾಗ ಇಲ್ಲಿ ಕಟ್ಟೆಯ ಮೇಲೆ ಕುಳಿತಿರುವಂಥ ನಾಗಲಿಂಗನನ್ನ ಈ ಹುಬ್ಬಳ್ಳಿ ಮಹಾರುದ್ರಪ್ಪ ನೋಡಿ ಇಲ್ಲಿ ನಾಗಲಿಂಗಪ್ಪ ಬಂದಾನಂತ ತಿಳ್ಕೊಂಡು ಆತನನ್ನ ಪ್ರಸಾದಕ್ಕೆ ಭೋಜನಕ್ಕೆ ಕರೆದ. ಯಪ್ಪ, ಮಗಳ ನಿಶ್ಚಿತಾರ್ಥದ ನಿಶ್ಚಯ ಕಾರಣ ಮಾಡುವಂಥ ಕಾರ್ಯ ನಡೆದದ, ಮತ್ತು ಹೇಗಾದ್ರೂ ಬಂದಿದ್ದೀರಲ್ಲ, ಮತ್ತು ಬಂದು ಪ್ರಸಾದವನ್ನು ಮಾಡ್ರಿ, ಊಟವನ್ನು ಮಾಡ್ರಿ, ಭೋಜನವನ್ನು ಸ್ವೀಕಾರ ಮಾಡ್ರಿ ಅಂತ ತಿಳ್ಕೊಂಡು ಇಲ್ಲಿ ಮಹಾರುದ್ರಪ್ಪ ಕೇಳಿಕೊಂಡ. ನಾಗಲಿಂಗ ಹೇಳ್ತಾನೆ, ನನಗೊಂದು ಮಾತನ್ನು ಕೊಡು, ಅಂದರೆ ನಾನು ಬಂದು ಊಟವನ್ನು ಮಾಡ್ತೇನೆ. ನನಗೊಂದು ಮಾತನ್ನು ಕೊಡು. ನಾಗಲಿಂಗ ಹೇಳ್ತಾನೆ ಮಹಾರುದ್ರಪ್ಪನಿಗೆ, ನನಗೊಂದು ಮಾತನ್ನು ಕೊಟ್ಟರೆ ನಾನು ಊಟವನ್ನು ಮಾಡ್ತೇನೆ, ಇಲ್ಲಾಂದರೆ ಮಾಡೋದಿಲ್ಲ. ಹೇಳಿದಾಗ ಮಹಾರುದ್ರಪ್ಪ ಕೇಳಿದ, ಯಪ್ಪ ಏನದು, ಏನು ಮಾತು? ನಾಗಲಿಂಗ ಹೇಳ್ತಾನ, ಈಗ ನೀ ಮಾಡಿರುವಂಥ ನಿಶ್ಚಿತಾರ್ಥ ನಿಶ್ಚಯ ಕಾರ್ಯ ಏನದಲ್ಲ, ಈ ಮಾತುಕತೆಯನ್ನು ನಡೀತಾ ಇದಲ್ಲ, ಇದನ್ನು ಇಷ್ಟಕ್ಕೆ ನಿಲ್ಲಿಸಿ ನೀ ಏನು ಮಾಡಬೇಕಪ್ಪ ಅಂತಂದರೆ, ನಿನ್ನ ಮಗಳನ್ನು ತೊರಗಲ್ಲು ಪಟ್ಟದಾರಿಯ ಅಂತ ಒಬ್ಬ ಜಂಗಮ ಇದ್ದಾನೆ. ತೊರಗಲ್ಲು ಪಟ್ಟದಾರಿಯ ಆ ಸದ್ಭಕ್ತನಿಗೆ ನೀನೇನು ಮಾಡಬೇಕು? ಲಗ್ನವನ್ನು ನೇಮಕವನ್ನು ಮಾಡಬೇಕು, ನಿಶ್ಚಯ ಮಾಡಬೇಕು, ಅವನೊಂದಿಗೆ ಮದುವೆಯನ್ನು ಮಾಡಿಕೊಡಬೇಕಂತ ನಾಗಲಿಂಗಪ್ಪ ಹೇಳಿದ.
ಹೇಳಿದಾಗ ಮಹಾರುದ್ರಪ್ಪ ಹೇಳ್ತಾನೆ, ಹುಬ್ಬಳ್ಳಿಯ ಮಹಾರುದ್ರಪ್ಪ ಹೇಳ್ತಾನೆ, ಸಿಟ್ಟಿನಿಂದ. ಯಾಕೆ? ಈಗ ಕಾರ್ಯ ನಡೆದದ, ನಿಶ್ಚಿತಾರ್ಥ ಕಾರ್ಯ ನಡೆದದ, ಮನೆಯೊಳಗ ಬಂಧು ಬಳಗ ಎಲ್ಲ ತುಂಬಿ ತುಳುಕ್ಯದ, ಸಡಗರದಿಂದ ಸಂಭ್ರಮದಿಂದ ಎಲ್ಲ ಓಣಿಯ ಊರಿನ ಎಲ್ಲ ಜನರು ಕೂಡಿದ್ದಾರೆ ಮನೆಯೊಳಗ. ಇಂಥ ಒಳ್ಳೆಯ ಕಾರ್ಯ ನಡೆದದ, ನೀನು ಮತ್ತ ಇಂತಹ ಕಾರ್ಯವನ್ನು ಮುರಿಯುವಂತಹ ಆಲೋಚನೆಯನ್ನು ಹೇಳ್ತೀಯಲ್ಲ, ವಿಚಾರವನ್ನು ಹೇಳ್ತೀಯಲ್ಲ, ನೀನೆಂತ ಸಾಧು? ಸಿಟ್ಟಿನಿಂದ ಬೈತನ, ಸಿಟ್ಟಿನಿಂದ ನಾಗಲಿಂಗಪ್ಪನಿಗೆ ಬೈತನ. ಎಂಥ ಕುಲಿಗೇಡಿ ಇದೆಯಾ ನೀನು, ಎಂತಹ ಕುಲಿಗೇಡಿ ಇದೆಯಾ? ಈ ಥರನಾಗಿ ಬೈದಾಗ ನಾಗಲಿಂಗಪ್ಪ ಹೇಳಿದ, ಹೌದು, ನಾನು ಕುಲಿಗೇಡಿ ಇದ್ದೀನಿ, ನನ್ನ ಕುಲ ಕೆಟ್ಟದ, ಕುಲಿಗೇಡಿ ಇದ್ದೀನಿ ಅಂತ ತಿಳ್ಕೊಂಡು ಹಿಂಗ ಅನ್ನುತ್ತಾ ಸಾಗಿದನಂತೆ. ಇಲ್ಲಿ ಅಂತ ಮಹಾತ್ಮನ ಮಾತನ್ನ ಅಲ್ಲಗೆಳೆದ ಯಾರು? ಮಹಾರುದ್ರಪ್ಪ. ಅಂತ ಅವಧೂತನ ಮಾತನ್ನ ಅಲ್ಲಗೆಳೆದ, ನಾಗಲಿಂಗನ ಮಾತನ್ನ ಗೌರವವನ್ನ ಕೊಳ್ಳಿಲ್ಲ, ಮನ್ನಣೆಯನ್ನ ಕೊಳ್ಳಿಲ್ಲ, ಮಾತನ್ನು ಮೀರಿದ. ಇಲ್ಲಿ ನಡೆದಿರುವಂಥ ನಿಶ್ಚಯ ಕಾರ್ಯವನ್ನ ಮುರಿಬೇಕೇನು ಅಂತ ತಿಳ್ಕೊಂಡು ಕೇಳಲಿಲ್ಲ, ಮಾತುಗಳನ್ನು ಕೇಳಲಿಲ್ಲ. ಆದರೆ ನೋಡ್ರಿ ಹೆಂಗದ ಮುಂದೆ, ಈ ನಾಗಲಿಂಗನ ಮಾತನ್ನು ಕೇಳಲಿಲ್ಲಲ್ಲ, ಮುಂದೆ ಆ ಮದುವೆ ಇನ್ನೂ ಸಮೀಪ ಬರ್ತಾ ಇತ್ತು, ಮದುವೆಯ ದಿನ. ಆದರೆ ಕೆಲ ದಿನಗಳು ಇನ್ನೂ ಉಳಿದಿತ್ತು. ಆ ದಿವಸಗಳ ಕಳೆದ ಮೇಲೆ ಇಲ್ಲಿ ನಾಗಲಿಂಗನ ಮಾತನ್ನು ಮೀರಿದ್ದಕ್ಕೆ ಏನಾಗ್ತದೆ ಅಂತಂದರೆ, ಅವನ ಮಗಳು ಮಹಾರುದ್ರಪ್ಪನ ಮಗಳು ಏನು ಮಾಡಿದಾಳೆ ಅಂತಂದರೆ, ಇಲ್ಲಿ ಕುಲಹೀನನಾಗಿರುವಂತಹ ಒಬ್ಬ ವ್ಯಕ್ತಿಯ ಅನೈತಿಕ ಸಂಬಂಧವನ್ನು ಬಯಸಿ ಬೆಳೆಸಿಕೊಂಡಳಂತೆ. ಒಬ್ಬ ಅನೈತಿಕವಾಗಿರುವಂತಹ ಕುಲಹೀನನಾಗಿರುವಂತಹ ಅವನೊಂದಿಗೆ ಅನೈತಿಕ ಸಂಬಂಧವನ್ನು ಬಯಸಿ ಬೆಳೆಸಿಕೊಂಡ್ಲಂತ, ಸಂಬಂಧವನ್ನು ಮಾಡಿಕೊಂಡ್ಲು. ನೋಡ್ರಿ, ಒಬ್ಬ ಕುಲಹೀನನಾಗಿರುವಂತಹ ವ್ಯಕ್ತಿಯೊಂದಿಗೆ ಸಂಬಂಧವನ್ನು ಮಾಡಿಕೊಂಡ್ಲು, ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡ್ಲು. ಮನೆಗೆ ಗೊತ್ತಾಯಿತು, ಓಣಿಗೆ ಗೊತ್ತಾಯಿತು, ಆ ಇಡೀ ಊರಿಗೆ ಗೊತ್ತಾಯಿತು, ಹುಬ್ಬಳ್ಳಿಯ ಮಹಾರುದ್ರಪ್ಪನ ಮಗಳು ಈ ರೀತಿಯಾಗಿ ಅನೈತಿಕವಾಗಿ ಕುಲಹೀನನಾಗಿರುವಂಥ ಒಬ್ಬ ವ್ಯಕ್ತಿಯೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದಾಳಂತ ತಿಳ್ಕೊಂಡು ಎಲ್ಲ ಕಡೆ ವಿಚಾರ ಮುಟ್ತು. ಮದುವೆ ಫಿಕ್ಸ್ ಆಗಿತ್ತು. ಹೀಗೆ ಎಲ್ಲ ಕಡೆ ವಿಷಯ ಮುಟ್ಟಿತು, ಎಲ್ಲ ಕಡೆ ಹಬ್ಬಿತು. ನೋಡ್ರಿ, ಇಲ್ಲಿ ಆ ಮಗಳ ತಂದೆ ಮಹಾರುದ್ರಪ್ಪ ಇದನ್ನೆಲ್ಲವನ್ನ ಕೇಳಿ ಒಳಗ ದುಃಖದಿಂದ ಸಂಕಟವನ್ನ ಪಡ್ತಾ ಇದ್ದಾನೆ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಮಹಾರುದ್ರಪ್ಪ, ಎಂಥ ತಪ್ಪು ಮಾಡಿದ್ದೀನಲ್ಲ ನಾನು, ಅಂತ ಮಹಾತ್ಮನ ಅವಧೂತನ ನಾಗಲಿಂಗಪ್ಪ ಸಾಕ್ಷಾತ್ ತಾನೇ ಬಂದು ಇಲ್ಲಿ ಕಟ್ಟೆ ಮೇಲೆ ಕುಳಿತಾಗ ಮುಂದೆ ನಡೆಯುವಂತಹ ಆ ವಿಷಯವನ್ನ ಇಲ್ಲಿ ಹೇಳಿದ. ಆದರೆ ನಾನು ಕೇಳಲಿಲ್ಲ ಅಂತ ತಿಳ್ಕೊಂಡು, ಅವರ ಮಾತನ್ನು ಮೀರಿದ್ನಲ್ಲ ಅಂತ ತಿಳ್ಕೊಂಡು, ಅವರ ಮಾತಿಗೆ ನಾನು ಮನ್ನಣೆಯನ್ನು ಕೇಳಲಿಲ್ಲ ಅಂತ ತಿಳ್ಕೊಂಡು ಇಲ್ಲಿ ಮಹಾರುದ್ರಪ್ಪ ದುಃಖದಿಂದ ಕಣ್ಣೀರನ್ನು ಸುರಿಸುತ್ತ, ಮಗಳ ಜೀವನ ಹೀಗಾಯಿತಲ್ಲ, ಮಗಳ ಜೀವನ ಕೆಟ್ಟು ಹೋಯ್ತಲ್ಲ ಅಂತ ತಿಳ್ಕೊಂಡು ಪಶ್ಚಾತ್ತಾಪವನ್ನು ಪಡಕತ್ತ ಮಹಾರುದ್ರಪ್ಪ. ಋಷಿ ಆಡಿದ ಮಾತು ಹುಸಿಯಲ್ಲೋ ತಮ್ಮ ಅಂತ ಹೇಳ್ತಾರೆ. ಋಷಿ ಆಡಿರುವಂಥ ಮಾತು ಹುಸಿಯಲ್ಲೋ ತಮ್ಮ. ಬಹಳ ಕಷ್ಟವನ್ನ ನೋವನ್ನ ಅನುಭವಿಸಿ ತ್ರಿಕಾಲ ಲಿಂಗ ಪೂಜೆಯೊಳಗ ಪೂಜೆಯನ್ನು ಮುಗಿಸಿ ನಾಡಿನ ಒಳಿತಿಗಾಗಿ, ಜಗತ್ತಿನ ಒಳಿತಿಗಾಗಿ ತ್ರಿಕಾಲ ಪೂಜೆಯನ್ನು ಮಾಡ್ತಾ, ಸಂಚಾರವನ್ನು ಮಾಡ್ತಾ, ತನ್ನ ದೇಹವನ್ನು ತನುವನ್ನು ಸವೆಸಿತ್ತನಲ್ಲ,
ಅಂಥ ಮಹಾತ್ಮ, ಅಂಥ ಯೋಗಿ, ಸತ್ಪುರುಷರ ಮಾತನ್ನು ಕೇಳಿಲ್ಲ ಅಂತಂದರೆ ಏನೆಲ್ಲ ಆಗ್ತದೆ. ಋಷಿ ಆಡಿರುವಂಥ ಮಾತು ಹುಸಿಯಾಗೋದಿಲ್ಲ, ಹುಸಿಯಾಗೋದಿಲ್ಲ. ನರನಂತೆ ಕಂಡರೂ ನರನಲ್ಲೋ ಜ್ಞಾನಿ. ಕಣ್ಣಿಗೆ ನರನಂತೆ ಕಾಣಬಹುದು, ನರನಂತೆ ಭಾವಿಸಬೇಡ. ನರನಂತೆ ಭಾವಿಸಬೇಡ, ಭಾವಿಸಬೇಡ. ನಿನ್ನೆ ಹೇಳಿದ್ನಲ್ಲ, ಇಲ್ಲೇ ಅಪ್ಪುಗಳು ಆ ಈರಣ್ಣ ಸುತಾರನ್ನುವಂತಹ ಭಕ್ತ ಕನಸಿನೊಳಗ ಇಲ್ಲಿ ಬಂದಿದ್ದ. ಬಂದ ಮೇಲೆ ಮತ್ತೆ ಹೋದ. ಕನಸಿನೊಳಗ ಆವಗಿ ಮಾಡಿಕೊಡುವಂಥ ಅಪ್ಪುಗಳು ಕೇಳಿದ್ರಂತ, ಅವ ಮಾಡಿಕೊಂಡು ಬಂದು ತಂದು ಮುಟ್ಟಿಸಿದಂತ. ಕನಸಿನೊಳಗೆ ಹೇಳಿದ್ದು ಮತ್ತೆ ಎದ್ದು ಬೆಳಗಿನ ಜಾವದೊಳಗ ಆ ಕಾರ್ಯವನ್ನು ಮಾಡಿದ. ನಮ್ಮ ಕಣ್ಣಿಗೆ ನರನಂತೆ ಕಾಣಬಹುದು, ನರನಲ್ಲ, ನರನಲ್ಲ. ಹರನನ್ನ ಭಾವಿಸಬೇಕು, ಹರನಂತೆ ಕಾಣು. ನೋಡಿ, ಇಲ್ಲಿ ಮಹಾರುದ್ರಪ್ಪನ ಮಗಳ ಬದುಕು ಮುಂದೆ ಹೀಗಾಗ್ತದ ಅನ್ನುವಂಥದ್ದು ಇಲ್ಲಿ ಮುಂದೆ ಆಗುವಂಥ ಆ ತ್ರಿಕಾಲ ವಿಚಾರವನ್ನ ಇಲ್ಲಿ ನಾಗಲಿಂಗಪ್ಪ ಹೇಳಿದ್ರು ಕೂಡ ಮಹಾರುದ್ರಪ್ಪ ಕೇಳಲಿಲ್ಲ. ನೋಡಿ, ಕೇಳಲಿಲ್ಲ. ಮಗಳ ಜೀವನ ಏನಾಯಿತು? ಎತ್ತೆತ್ತಲೂ ಸಾಗಿತು. ಕೊನೆಗೆ ಪಶ್ಚಾತ್ತಾಪವನ್ನ ಪಡ್ತಾನೆ. ಏನಾಯ್ತಲ್ಲ ನನ್ನ ಮಗಳ ಜೀವನ, ಹೆಂಗಾಯ್ತಲ್ಲ ಅಂತ ತಿಳ್ಕೊಂಡು. ಈ ರೀತಿಯಾಗಿ ಇಲ್ಲಿ ಏನು ಮಾಡಿದ್ರು ಕೂಡ ಅಲ್ಲಿ ಸರಿ ಹೋಗೋದಿಲ್ಲ. ಯಾಕೆ? ಕಾಲ ಮೀರಿತ್ತು, ವಿಷಯ ಎಲ್ಲ ಕಡೆ ಹಬ್ಬಿತ್ತು, ಊರ ತಂಬೆಲ್ಲ ಹೋಗಿತ್ತು. ಗೊತ್ತಾಯಿತು, ಮದುವೆ ನಿಶ್ಚಯ ಆಗಿದ್ದು ಮದುವೆ ಹೊಳ್ಳಿ ಏನಾಯಿತು? ಮುರಿಯಿತು. ಮದುವೆಯೇ ಆಗಲಿಲ್ಲ. ಈ ಥರನಾಗಿ ಒಬ್ಬ ಯೋಗಿ, ಒಬ್ಬ ಸತ್ಪುರುಷ, ಒಬ್ಬ ಮಹಾತ್ಮ ಆಡಿರುವಂತಹ ಮಾತನ್ನ ನಾವು ಮೀರಬಾರ್ದು. ನಮ್ಮ ಬದುಕಿನೊಳಗ ದಾಟಿ ಹೋಗಬಾರ್ದು. ನೋಡಿ, ಹಾಗಾಗಿ ಅಂಥ ಮಹಾತ್ಮರನ್ನ ಆಡಿರುವಂಥ ಮಾತುಗಳನ್ನು ಅಲ್ಲುಗಳಿಬಾರ್ದು. ಕೇಳಬೇಕು. ಕೇಳಿದ್ದನ್ನ ಅದನ್ನು ನಾವು ಪಾಲಿಸಬೇಕಾಗ್ತದೆ ಬದುಕಿನೊಳಗ. ಹೀಗೆ ಲೀಲೆಗಳನ್ನು ಮಾಡ್ತಾ ಈ ಆಗಿರುವಂಥ ಘಟನೆಯನ್ನ ಎಲ್ಲ ಜನರಿಗೆ ಎಲ್ಲ ಈ ವಿಷಯ ಮೂಡ್ತದೆ. ವಾರ್ತೆ ನಾಗಲಿಂಗನ ಕೀರ್ತಿ ಹಬ್ಬುತ್ತದ. ಈ ನಾಗಲಿಂಗನ ಮುಂದೆ ಒಂದಿಷ್ಟು ಜನ ಬರೋದಕ್ಕೂ ಸಹಿತ ಹೆದರ್ತಾ ಇದ್ರಂತೆ. ಯಾಕೆ? ಏನಾದರೂ ಅಂದಾನ, ಬಾಯಿ ತಪ್ಪಿ ಏನಾದರೂ ಅಂದುಬಿಟ್ರೆ ಅದು ಆಗೇ ಬಿಡ್ತದ. ಯಾಕಂತಂದ್ರೆ ಸಿದ್ಧಿ ಪುರುಷರವರು ಏನನ್ನ ನುಡಿತಾರೆ ಅದು ಹಾಗೇ ಆಗ್ತದ. ಹುಸಿ ಆಗೋದಿಲ್ಲ. ಹಾಗಾಗಿ ಆ ನಾಗಲಿಂಗನ ಮುಂದೆ ಬರೋದಕ್ಕೂ ಸಹಿತ ಹಿಂದ ಮುಂದೆ ವಿಚಾರವನ್ನ ಮಾಡ್ತಿದ್ರು ಕೆಲವೊಂದಿಷ್ಟು ಜನ. ವಾಕ್ಸಿದ್ಧಿ ಪುರುಷ ಇದ್ದಾನೆ, ಏನು ಮಾತಾಡ್ತಾನೆ, ಏನು ಹೇಳ್ತಾನೆ ಅದು ಹುಸಿ ಆಗೋದಿಲ್ಲ. ಯಾಕೆ ಬೇಕು ಅಂತ ತಿಳ್ಕೊಂಡು ಅವನ ಮುಂದೆ ಯಾರು ನಿಲ್ತಾ ಇರಲಿಲ್ಲ, ಹೆದರ್ತಾ ಇದ್ರು, ಭಯಭೀತಿಗೊಳ್ತಾ ಇದ್ರು. ಹೀಗೆ ಲೀಲೆಗಳನ್ನು ಮಾಡ್ತಾ ಇಲ್ಲಿ ಮತ್ತೆ ಕಾಳಪ್ಪನ ಮನೆಗೆ ಬಂದ. ಯಾರು? ನಾಗಲಿಂಗ. ಗದಗೊಳಗಿರುವಂತಹ ಎಲ್ಲಿ? ಕಾಳಪ್ಪನ ಮನೆಗೆ ಬಂದ. ನಾಗಲಿಂಗಪ್ಪನ ಸ್ಥಿತಿ ಹೇಗಾಗಿತ್ತಪ್ಪ ಅಂತಂದ್ರೆ ಮೊದಲಿನಂಗ ಉಳಿದಿದ್ದಿಲ್ಲ. ಮೊದಲಿನ ಹಾಗೆ ಸ್ಥಿತಿ ಇದ್ದಿಲ್ಲ. ದೇಹದೊಳಗ ಶಕ್ತಿ ಕಮ್ಮಿ ಆಗ್ತಾ ಇತ್ತು. ಕುಗ್ಗಿದಾನೆ. ಮುಖದೊಳಗ ಲವಲವಿಕೆ ಇಲ್ಲ, ಚೈತನ್ಯ ಇಲ್ಲ. ಈ ರೀತಿಯಾಗಿ ಕುಗ್ಗಿದಾನೆ ನೋಡ್ರಿ. ಹೀಗಾಗಿ ಇಲ್ಲಿ ಕಾಳಪ್ಪನ ಮನೆಗೆ ಬಂದಾಗ, ಇಲ್ಲಿ ಬರುವಾಗ ಜನರು ಎದುರು ಬರ್ತಾ ಇರುವಾಗ ಅವರು ಹೆದರಿ ಹಿಂದಕ್ಕೆ ಸರಿತಾ ಇದ್ರು. ಕಾಳಪ್ಪನ ಭೇಟಿಯಾಗಲಿಕ್ಕೆ ಬಂದು ಅಲ್ಲಿ ಒಂದು ಅಂಗಡಿಗೆ, ಆ ಓಣಿಯೊಳಗೆ ಒಂದು ಅಂಗಡಿ ಅದ. ಆ ಅಂಗಡಿ ಹತ್ರ ಕುಳಿತುಕೊಂಡ ನಾಗಲಿಂಗ ಒಂದು ಉಳಿಯನ್ನ, ನೀವು ಬಡಿಗೆ ಕಾಯಕವನ್ನು ಮಾಡುವಂಥ
ಹುಳಿ ಅಂತೀರ ಹುಳಿ ಅಂತೀರ? ಹುಳಿ. ಆ ಹುಳಿಯನ್ನು ತೆಗೆದುಕೊಂಡು ಏನು ಮಾಡ್ತಾನ, ಅಂಗಡಿಗೆ, ಆ ಅಂಗಡಿಯ ಒಳಗ ಕಂಬ ಅದ ಒಂದು, ಆ ಕಂಬಕ್ಕೆ ಹೇಳ್ತಾನ ನಾಗಲಿಂಗ ಹುಳಿಯನ್ನು ಹಿಡ್ಕೊಂಡು, ಇನ್ನು ಎಷ್ಟು ದಿನ ಇರ್ತೀಯೋ, ಇನ್ನು ಎಷ್ಟು ದಿನ ಇರ್ತೀಯ ಅಂತ ತಿಳ್ಕೊಂಡು ಕಂಬಕ್ಕೆ ಹೇಳಕತ್ತಾನ ನಾಗಲಿಂಗ. ಕಂಬಕ್ಕೆ ಹೇಳಕತ್ತಾನ ನೋಡಿ. ಆ ಕಂಬಕ್ಕೆ ಹೇಳಿದಾಗ ಆ ಹುಳಿಯನ್ನು ತೆಗೆದುಕೊಂಡು 2 ಸಾರಿ ಹಿಂಗ ಹೊಡಿತಾನೆ, ಕಚ್ಚ ಹಾಕ್ತಾನೆ. 2 ಸಾರಿ, 2 ಬಾರಿ ಕಚ್ಚ ಹಾಕ್ತಾನೆ ಹುಳಿಯನ್ನು ತೆಗೆದುಕೊಂಡು. ಹಾಕಿದಾಗ ಇಲ್ಲಿ 1 ವಾರ ಕಳೆದಿತ್ತು. 1 ವಾರ ಆದ ಮೇಲೆ ಆ ಅಂಗಡಿಯ ಮಾಲೀಕನಾಗಿರುವಂತಹ ವಾಸಪ್ಪ ಮತ್ತು ಅವರ ತಮ್ಮ ತಿಮ್ಮಪ್ಪ ಅನ್ನುವಂಥವನು, ವಾಸಪ್ಪ ತಿಮ್ಮಪ್ಪ ಆ ಅಂಗಡಿಯ ಮಾಲೀಕರು, ಆ ಅಂಗಡಿಯ ಮುಂದೆ ಕುಳಿತುಕೊಂಡು ಆ ಗೋಡೆಗೆ ಆ 2 ಕಚ್ಚನ್ನು ಹಾಕಿದ್ದ. ಎಷ್ಟು ದಿನ ಇರ್ತೀಯೋ ಅಂತ ತಿಳ್ಕೊಂಡು 2 ಕಚ್ಚನ್ನು ಹಾಕಿದ್ದ. ಇಲ್ಲಿ ಅಂಗಡಿಯ ಮಾಲೀಕನಾಗಿರುವಂಥ ವಾಸಪ್ಪ ಮತ್ತು ತಿಮ್ಮಪ್ಪ ಏನಾಗಿದ್ರಪ್ಪ ಅಂತಂದ್ರೆ 1 ವಾರ ಕಳೆದ ಮೇಲೆ ತೀರಿ ಹೋಗ್ತಾರೆ, ಮರಣವನ್ನು ಹೊಂದುತ್ತಾರೆ ನೋಡಿ. ಒಗಟಾಗಿ ಮಾತನಾಡಿದ್ದ ನಾಗಲಿಂಗಪ್ಪ, ಎಷ್ಟು ದಿನ ಇರ್ತೀಯೋ, ಎಷ್ಟು ದಿನ ಇರ್ತೀಯ? ಇಲ್ಲಿ 2 ಕಚ್ಚನ್ನು ಹಾಕಿದಕ್ಕಾಗಿ ಆ ಅಂಗಡಿಯ ಮಾಲಕ ವಾಸಪ್ಪ ತಿಮ್ಮಪ್ಪ ಮರಣವನ್ನು ಹೊಂದಿ ಇಲ್ಲಿ ಲೀಲೆಯನ್ನ ಮಾಡಿ ತೋರಿಸಿದ ನಾಗಲಿಂಗಪ್ಪ. ಈ ಆಗಿರುವಂತ ಘಟನೆಯನ್ನ ನೋಡಿರುವಂತ ಜನರಿಗೆ ಭಯಭೀತಿಗೊಳ್ತಾರೆ. ಏನಿದು, ಎಷ್ಟು ವಿಚಿತ್ರ, ಎಂತ ಮಹಾತ್ಮನಿದಾನಲ್ಲ ನಾಗಲಿಂಗ, ಎಷ್ಟೊಂದು ಶಕ್ತಿ ಉಳ್ಳಂತವನಿದಾನಲ್ಲ ನಾಗಲಿಂಗ. ಇವನ ವಿಚಿತ್ರವಾಗಿರುವಂತಹ ಶಕ್ತಿಯನ್ನ ನಮಗೆ ತಿಳಿದುಕೊಳ್ಳಲಿಕ್ಕೆ ನರ ಮನುಷ್ಯರಿಗೆ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡು ಜನರು ಅಂದುಕೊಳ್ತಾ ಇದ್ರು. ನರ ಮನುಷ್ಯರಿಗೆ ತಿಳಿದುಕೊಳ್ಳಲಿಕ್ಕೆ ಆಗೋದಿಲ್ಲ. ಇವನ ಶಕ್ತಿ ಅಷ್ಟೊಂದು ಅಗಾಧವಾಗಿರುವಂತಹದ್ದು. ಹೀಗಾಗಿ ಇಲ್ಲಿ ಆ ಪ್ರಸಂಗವನ್ನ ಕಳೆದ ಮೇಲೆ ಇಲ್ಲಿ ಕಾಳಪ್ಪನ ಮನೆಗೆ ಬಂದಾನ. ಕಾಳಪ್ಪನ ಮನೆಗೆ ಬಂದಾಗ ಹಿತ್ತಲದೊಳಗಿರುವಂತಹ 2 ಕುಳ್ಳುಗಳನ್ನು, ಆ ಕಾಳಪ್ಪನ ಮನೆಯ ಹಿಂದಿನ ಹಿತ್ತಲಿದಲ್ಲಿ ಇರುವಂತ 2 ಕುಳ್ಳನ್ನ ತೆಗೆದುಕೊಂಡು ಬಂದು ನಾಗಲಿಂಗ ಪೂಜೆಯನ್ನ ಮಾಡ್ತಾನಂತೆ. ಆ ಕುಳ್ಳನ್ನು ಗೊತ್ತಾಗ್ತದಿಲ್ಲ ನಿಮ್ಗ? ಶಗಣಿ ಕುಳ್ಳು, ಎತ್ತಿಂದು ಎಮ್ಮಿದು ಕುಳ್ಳಂತ ಹೇಳ್ತೀವಲ್ಲ, ಆ 2 ಆಕಳ ಇಲ್ಲಿ ಹಾಕಿರುವಂತಹ ಆ 2 ಕುಳ್ಳುಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಪೂಜೆಯನ್ನು ಮಾಡ್ಲಿಕ್ಕತ್ತ. ಯಾರು? ನಾಗಲಿಂಗ ಪೂಜೆಯನ್ನು ಮಾಡಕತ್ತ. ಏನಿದು ವಿಚಿತ್ರ, ಇವನು ಮಾಡುತ್ತಿರುವಂತ ಕೆಲಸ ಏನಿದು ಗೊತ್ತಾಗೋದೇ ಇಲ್ಲಲ್ಲ ಅಂತ ತಿಳ್ಕೊಂಡು, ಎಂತ ವಿಚಿತ್ರವಾಗಿರುವಂತ ಲೀಲೆಗಳನ್ನು ತೋರ್ತಾ ಇದ್ದಾನಲ್ಲ ನಾಗಲಿಂಗ ಅಂತ ತಿಳ್ಕೊಂಡು 2 ಕುಳ್ಳುಗಳನ್ನು ಪೂಜೆಯನ್ನು ಮಾಡಿದ. ಹೆಂಗಪ್ಪ ಅಂತಂದ್ರೆ 15 ದಿನಗಳ ಕಾಲ ಪೂಜೆಯನ್ನು ಮಾಡಿದಂತ 2 ಕುಳ್ಳುಗಳನ್ನು. ಆ ಕುಳ್ಳುಗಳನ್ನ ಪೂಜೆಯನ್ನು ಮಾಡಿದಾಗ ಇಲ್ಲಿ ಒಬ್ಬ ಸದ್ಭಕ್ತ ಕೇಳ್ತಾನೆ. ಆ ಬೆನಹಾಳ ಲಿಂಗಪ್ಪ ಅನ್ನುವಂತ ಸದ್ಭಕ್ತ ಬಂದು ಕೇಳಿದ, ಯಪ್ಪ ಏನಿದು ವಿಚಿತ್ರ, ಆ 2 ಕುಳ್ಳುಗಳನ್ನ ನಿತ್ಯವೂ ಕೂಡ ಪೂಜೆ ಮಾಡ್ಲಿಕ್ಕತ್ತೀರಿ, ಏನಿದು, ಇದು ಒಂದಿಷ್ಟು ಹೇಳ್ರಿ ನನಗ ಅಂತ ಕೇಳಿದ. ಇದು ಹೇಳುವುದಲ್ಲ, ಮುಂದೆ ನೋಡು ಆಗುವುದನ್ನ. ಇದು ಹೇಳುವುದಲ್ಲ, ಮುಂದೆ ನೋಡು ಆಗುವುದನ್ನ. 15 ದಿನ ಕಳೆದ ಮೇಲೆ ನಿನಗೆ ಗೊತ್ತಾಗ್ತದೆ ಅಂತ ತಿಳ್ಕೊಂಡು ನಾಗಲಿಂಗ ಹೇಳಿದ. ಹಿಂಗ 15 ದಿನ ಪೂಜೆ ಮಾಡಿದ. ಒಂದು ದಿನ ಕಾಳಪ್ಪನ ಮಗ ಕಪ್ಪತ್ತೇಶ ಅನ್ನುವಂತಹ ಮಗ ಇಲ್ಲಿ ತೀರಿ ಹೋಗ್ತಾನಂತೆ. ನೋಡಿ ಹೆಂಗ ವಿಚಿತ್ರದ ನೋಡ್ರಿ. ಇಲ್ಲಿ ತೀರಿ ಹೋದ ಮೇಲೆ ಆ ಶವ ಸಂಸ್ಕಾರವನ್ನು ಮಾಡಬೇಕಲ್ಲ, ದಹನ ಮಾಡಬೇಕಲ್ಲ, ಸತ್ತಿರುವಂತವನ್ನ ದಹನ ಮಾಡಬೇಕಲ್ಲ, ಶವ ಸಂಸ್ಕಾರ ಮಾಡಬೇಕಲ್ಲ. ಹೀಗೆ ಅವನ ಶವದ ಸಂಸ್ಕಾರವನ್ನು ಮಾಡಲಿಕ್ಕಾಗಿ
ಕುಳ್ಳುಗಳನ್ನು ನೋಡ್ತಾರೆ. ಕುಳ್ಳುಗಳು ಎಲ್ಲಿ ಸಿಗೋದಿಲ್ಲ, ಎಲ್ಲಿಯೂ ಸಿಗೋದಿಲ್ಲ. ಕುಳ್ಳುಗಳು ಬೇಕಲ್ಲ. ಅವಾಗೆಲ್ಲ ಕುಳ್ಳನ್ನು ಇಟ್ಟೆ ದಹನ ಮಾಡ್ತಿದ್ರು. ಅವನ ದಹನ ಕ್ರಿಯೆಯನ್ನು ಮಾಡಬೇಕಂತ ತಿಳ್ಕೊಂಡು ಕುಳ್ಳುಗಳನ್ನು ಹುಡುಕ್ತಾನೆ ಕಾಳಪ್ಪ. ಎಲ್ಲಿಯೂ ಕೂಡ ಸಿಗೋದಿಲ್ಲ, ಎಲ್ಲಿಯೂ ಕೂಡ ಸಿಗೋದಿಲ್ಲ. ಎತ್ತ ನೋಡಿದರೂ ಕುಳ್ಳು ಎಲ್ಲಿ ಸಿಗಲಿಲ್ಲ. ನಾಗಲಿಂಗ ಪೂಜಿಸಿದಂತಹ ಕುಳ್ಳನ್ನೇ, 2 ಕುಳ್ಳನ್ನ ಪೂಜೆಯನ್ನು ಮಾಡ್ತಾ ಇದ್ದ 15 ದಿನಗಳ ಕಾಲ ಆ ಸತ್ತಿರುವಂತಹ ಆ ಕಪ್ಪತ್ತೇಶ ಅನ್ನುವಂತಹ ಕಾಳಪ್ಪನ ಮಗನ ಶವ ಸಂಸ್ಕಾರಕ್ಕೆ, ದಹನ ಕ್ರಿಯೆಗೆ ಬೇಕಾಗುವಂಥ ಕುಳ್ಳುಗಳು ಸಂಗ್ರಹವಾಗಿದ್ದುವಂತೆ. ಆ 2 ಕುಳ್ಳುಗಳನ್ನೇನು ಪೂಜೆ ಮಾಡಿದ್ನಲ್ಲ, ಅವನ ಶವ ಸಂಸ್ಕಾರಕ್ಕೆ ಬೇಕಾಗುವಷ್ಟು ಕುಳ್ಳು ಅಲ್ಲಿ ಸಂಗ್ರಹವಾಗಿದ್ದು ಅಂತ ಆ ಕಾಳಪ್ಪ ಬಂದು ನಾಗಲಿಂಗಪ್ಪನ ಹತ್ರ ಬಂದು ಕೇಳಿದ, ಯಪ್ಪ ಹಿಂಗ ಮಗ ತೀರಿ ಹೋಗಿದಾನ, ಮತ್ತ ಕುಳ್ಳು ಎಲ್ಲಿ ನೋಡಿದರೂ ಸಿಗುತ್ತಾ ಇಲ್ಲ ಯಪ್ಪ. ಇಲ್ಲಿ ಮತ್ತ ನೀನು ನಿತ್ಯವೂ ಕೂಡ ಪೂಜೆ ಮಾಡ್ತಿದ್ದೆಲ್ಲ, ಆ ಕುಳ್ಳನ್ನು ಕೊಡುವಂತ ಕೇಳಿದಾಗ ನೋಡ್ರಿ, ಪೂಜೆ ಎದಕ್ಕೆ ಮಾಡಿದ? ಕಾಳಪ್ಪನ ಮಗ ತೀರಿ ಹೋಗ್ತಾನೆ. ಅದೇ ಕುಳ್ಳುಗಳನ್ನು ತಗೊಂಡು ಬಂದು ಕಾಳಪ್ಪನ ಮಗನ ಅಂತ್ಯ ಸಂಸ್ಕಾರವನ್ನ, ಶವ ಸಂಸ್ಕಾರವನ್ನ ಮಾಡಲಿಕ್ಕಾಗಿ ಕುಳ್ಳುಗಳನ್ನ ಬಳಸಿಕೊಳ್ತಾನೆ. ಏನು ಆಟವೋ ಶಿವನೇ ಎಂತ ಮಾಟವೋ, ಎಂತ ಆಟವೋ ನಿನದು ವಿಚಿತ್ರ ನೋಟವೋ. ಏನು ಆಟವೋ ಶಿವನೇ ಎಂತ ಮಾಟವೋ, ಏನು ಆಟವೋ ಶಿವನೇ ಎಂತ ಮಾಟವೋ. ಎಂತ ಆಟವೋ ನಿನದು, ಎಂತ ಆಟವೋ ನಿನದು ವಿಚಿತ್ರ ನೋಟವೋ. ಏನು ಆಟವೋ ಶಿವನೇ ಎಂತ ಮಾಟವೋ, ಏನು ಆಟವೋ ಶಿವನೇ ಎಂತ ಮಾಟವೋ. ಗಂಡೊಂದು ಹುಟ್ಟಿಸಿದೆ, ಅದಕ್ಕೊಂದು ಹೆಣ್ಣನ್ನು ಜೋಡಿಸಿದೆ. ಗಂಡೊಂದು ಹುಟ್ಟಿಸಿದೆ, ಅದಕ್ಕೊಂದು ಹೆಣ್ಣನ್ನು ಜೋಡಿಸಿದೆ. ಎರಡರ ನಡುವೆ ಮತ್ತೊಂದನರಿಯದೆ, ಎರಡರ ನಡುವೆ ಮತ್ತೊಂದನರಿಯದೆ ಮರಿಯನ್ನು ಚಿಗುರಿಸಿದೆ. ಏನು ಆಟವೋ ಶಿವನೇ ಎಂತ ಮಾಟವೋ, ಏನು ಆಟವೋ ಶಿವನೇ ಎಂತ ಮಾಟವೋ. ವಿದ್ಯೆಯ ತಾಕೊಟ್ಟ, ಗಳಿಸುವ ಬುದ್ಧಿಯ ಬೆಸದಿಟ್ಟ. ವಿದ್ಯೆಯ ತಾಕೊಟ್ಟ, ಗಳಿಸುವ ಬುದ್ಧಿಯ ಬೆಸದಿಟ್ಟ. ಸತ್ತ ಮೇಲೆ ಒತ್ತೊಯ್ಯುವಾಗ, ಸತ್ತ ಮೇಲೆ ಒತ್ತೊಯ್ಯುವಾಗ ಅದನ್ನೆಲ್ಲ ಕಸದಿಟ್ಟ. ಏನು ಆಟವೋ ಶಿವನೇ ಎಂತ ಮಾಟವೋ, ಏನು ಆಟವೋ ಶಿವನೇ ಎಂತ ಮಾಟವೋ. ಎಂತ ಆಟವೋ ನಿನದು, ಎಂತ ಮಾಟವೋ ನಿನದು ವಿಚಿತ್ರ ನೋಟವೋ. ಏನು ಆಟವೋ ಶಿವನೇ ಎಂತ ಮಾಟವೋ. ಬೇಕೆನ್ನುವ ಬಯಕೆ ಬಾಯಿ ತೆರೆಯುವ ಮನಸುಖಕ್ಕೆ. ಬೇಕೆನ್ನುವ ಬಯಕೆ ಬಾಯಿ ತೆರೆಯುವ ಮನಸುಖಕ್ಕೆ. ಹಾಳು ದೇಹವ ನಂಬಿದ ಮನುಜ, ಹಾಳು ದೇಹವ ನಂಬಿದ ಮನುಜ ಇಲ್ಲೋ ನಾಚಿಕೆ. ಏನು ಆಟವೋ ಶಿವನೇ ಎಂತ ಮಾಟವೋ, ಏನು ಆಟವೋ
ಶಿವನೇ ಎಂತ ಮಾಟವೋ. ಮಹಡಿಯ ಕಟ್ಟಿಸಿದೆ ಮೇಲೊಂದು ಮೂರುತಿ ಕೆತ್ತಿಸಿದೆ. ಮಹಡಿಯ ಕಟ್ಟಿಸಿದೆ ಮೇಲೊಂದು ಮೂರುತಿ ಕೆತ್ತಿಸಿದೆ. ನಿನ್ನ ಬಿಟ್ಟು ಆ ಜೀವ ಹೋಗಿ, ನಿನ್ನ ಬಿಟ್ಟು ಆ ಜೀವ ಹೋಗಿ, ನಿನ್ನ ಅಣುಕಿಸಿ ನಗುತ್ತಲಿದೆ. ಏನು ಆಟವೋ ಶಿವನೇ ಎಂತ ಮಾಟವೋ. ಏನು ಆಟವೋ ಶಿವನೇ ಎಂತ ಮಾಟವೋ. ತಾಳಿಕೋಟಿಪುರದ ಬಸವ ಪ್ರಭುದೇವರು ಬರೆದ, ತಾಳಿಕೋಟಿಪುರದ ಬಸವ ಪ್ರಭುದೇವರು ಬರೆದ ಈ ಜಗ ಶಿವನ ನಾಟಕ ರಂಗ, ಈ ಜಗ ಶಿವನ ನಾಟಕ ರಂಗ ಎನ್ನುತ್ತ ಸಾರಿದೆ. ಏನು ಆಟವೋ ಶಿವನೇ ಎಂತ ಮಾಟವೋ. ಏನು ಆಟವೋ ಶಿವನೇ ಎಂತ ಮಾಟವೋ. ಎಂತ ಆಟವೋ ನಿನದು, ಎಂತ ಮಾಟವೋ ನಿನದು, ವಿಚಿತ್ರ ನೋಟವೋ. ಏನು ಆಟವೋ ಶಿವನೇ ಎಂತ ಮಾಟವೋ. ಏನು ಆಟವೋ ಶಿವನೇ ಎಂತ ಮಾಟವೋ. ಏನು ಆಟವೋ ಶಿವನೇ ಎಂತ ಮಾಟವೋ. ಏನು ಆಟವೋ ಶಿವನೇ ಎಂಥ ಮಾಟವೋ. ಜೋರಾಗಿ ಚಪ್ಪಾಳೆ ತಟ್ರಿ, ತಟ್ಟೋದಾದ್ರೆ. ಇಲ್ಲಪ್ಪ ನಾವು ಮನ್ಯಾಗ ರೊಟ್ಟಿ ಅಷ್ಟ ತಡ್ತೀವಿ ಅಂತೀರಿ. ರೊಟ್ಟಿ ಮಾಡುವಾಗ ಅವು ಇಲ್ಲಿಗ ಲಟ್ಸಕತ್ಬಿಟ್ರಿ. ಈಗ ತಟ್ಟೋದು ಹೋಗೈತಿ ಈಗ, ಹೌದಲ್ರಿ? ರೊಟ್ಟಿ ಲಟ್ಸಕತ್ತಾರ ಈಗ. ಮತ್ತು ಇಲ್ಲಿ ಬಂದಾಗ ಕೈ ತಟ್ರಿ. ಮನ್ಯಾಗ ಚಪ್ಪಾಳೆ ಹಾಕಕ್ಕನ ಆಗೋದಿಲ್ಲ, ರೊಟ್ಟಿನ ತಟ್ಟಕ್ಕನ ಆಗೋದಿಲ್ಲ. ಇಲ್ಲಿ ಬಂದಾಗ ಚಪ್ಪಾಳೆ ಹಾಕಿ. ಅಲ್ಲಿ ಸೊಳ್ಳಿ ಮತ್ತು ಆಜು ಬಾಜು ಸೊಳ್ಳಿ ಬಂದ್ರೆ ಅವರ ಹೆದರಿ ಹೋಗ್ತಾವೆ ಸ್ವಲ್ಪ. ಏನು ಆಟವೋ ಶಿವನೇ ಎಂಥ ಮಾಟವೋ, ಎಂಥ ಮಾಟವೋ. ಅವನ ಆಟವನ್ನು, ಅವನ ಲೀಲೆಯನ್ನು ತಿಳಿಲಿಕ್ಕೆ ಆಗ್ತದೇನು? ಮನುಷ್ಯರಿಗೆ ಆಗೋದಿಲ್ಲ. ಬಹಳ ದುಗುಡತೆಯಿಂದ, ಗೌಪ್ಯದಿಂದ ಲೀಲೆಯನ್ನು ತೋರ್ತಾರೆ. ಏನು ಆಟ, ಎಂಥ ಮಾಟ ನೋಡಿ. ತತ್ವಪದವನ್ನು ಹಾಡಿದರು ತಾಳಿಕೋಟೆಯ ಬಸವ ಕಂದ ಅನ್ನುವಂಥ ಕವಿ ಬರೆದಿದ್ದು. ಏನು ಆಟವೋ ಶಿವನೇ ಎಂಥ ಮಾಟ. ಆ ಭಗವಂತನ ಆಟ ಮಾಟ ನಮಗೆ ತಿಳ್ಕೊಳ್ಳಿಕ್ಕೆ ಆಗ್ತದೇನೋ? ಆಗೋದಿಲ್ಲ. ಇಲ್ಲಿ ಸಾಕ್ಷಾತ್ ಕಾಳಿಕೆಯ ದೇವಿಯ ಅವತಾರವನ್ನು ತಾಳಿ ಬಂದಿರುವಂಥ ನಾಗಲಿಂಗ, ಅವನ ಆಟ, ಅವನು ಮಾಡುವಂಥ ಮಾಟ, ಲೀಲೆ, ಪವಾಡಗಳು, ಅವನು ನಡೆದು ಹೋಗಿರುವಂತಹ ಏನು ವಿಚಿತ್ರವಾಗಿರುವಂತಹ ಲೀಲೆಗಳು ನೋಡಿ. ಅವನ್ನೆಲ್ಲವನ್ನ ತಿಳ್ಕೊಳ್ಬೇಕು, ಗಮನಿಸಬೇಕಾಗುತ್ತದೆ. ಏನು ಆಟ, ಏನು ಮಾಟ. ಹೀಗೆ ಅಂಥ ಮಹಾತ್ಮರ ಲೀಲೆಯನ್ನು ಕೊಂಡಾಡಬಹುದಷ್ಟೇ, ನಾವು ತಿಳ್ಕೊಳ್ಳೋದಷ್ಟೇ. ಹೆಂಗ ಏನು ಅಂತ ನಾವು ಪರೀಕ್ಷೆಯನ್ನು ಮಾಡಲಿಕ್ಕೆ ಹೋಗೋದಲ್ಲ. ನಮ್ಮ ಕಡೆ ಬಳಗಾನೂರು ಅಂತದ, ಗದಗ ಹತ್ತಿರ ಬಳಗಾನೂರು ಅಂತದ. ಈ ಗದಗೊಳಗೆ ಅದಾರ ನವಲಗುಂದದ ನಾಗಲಿಂಗ. ಈಗಂದ್ರೆ ಈಗಲ್ಲ, ಪುರಾಣದ ವಿಷಯದೊಳಗೆ. ಹೌದು, ಮತ್ತು ಈಗಂದು ಅದನ್ನಂತ ತಿಳ್ಕೊಂಡ್ರೆ ಪುರಾಣದೊಳಗೆ ಇಲ್ಲಿ ಗದಗೊಳಗೆ ಕಾಳಪ್ಪನ ಮನೆಯೊಳಗಿದ್ದ. ಗದಗ ಹತ್ತಿರನೇ ಬಳಗಾನೂರು ಅಂತ ಬರ್ತದ. ಬಳಗಾನೂರು ಅಲ್ಲಿ ತ್ರಿಕಾಲಜ್ಞಾನಿಗಳು
ಘನಮೌನಿ, ಮೌನ ತಪಸ್ವಿ, ಚಿಕೇನಕೊಪ್ಪದ ಚನ್ನವೀರ ಶರಣರು ಯಾವಾಗಲೂ ಮೌನವಾಗಿಯೇ ಇರ್ತಾ ಇದ್ರು. ಯಾವಾಗಲೂ ಮೌನ, ಮಾತನಾಡ್ತಿದ್ದಿಲ್ಲ. ತಮಗೆ ಹಾಗೆ ತಿಳಿತದೋ ಹಾಗೆ, ತಮಗೆ ಹೆಂಗೆ ತಿಳಿತದ ಹಾಗೆ. ಈಗ ಇಂಥವ್ರ ಮನೆಗೆ ಹೋಗ್ಬೇಕಂದ್ರೆ ಹೋಗಿಬಿಡೋದು, ಹಾಗೆ ಹೋಗೋದು, ಸುಮ್ಮನೆ ನೀರನ್ನು ಮೈ ಮೇಲೆ ಹಾಕ್ಕೊಂಡು ಲಿಂಗ ಪೂಜೆಗೆ ಕುಳಿತುಕೊಳ್ತಾ ಇದ್ರು. ಹೆಚ್ಚಾಗಿ ಕಾಫಿ ಕುಡಿತಾ ಇದ್ರು. ಅಂತಹ ತ್ರಿಕಾಲ ಜ್ಞಾನಿಗಳು ಅಲ್ಲಿ ಶ್ರಾವಣ ಮಾಸದೊಳಗ ಅಮಾವಾಸ್ಯೆಗೊಮ್ಮೆ, ವರ್ಷದೊಳಗೆ ಬರುವಂಥ ಶ್ರಾವಣಕ್ಕೊಮ್ಮೆ ಬಿನ್ನಾಳಕ್ಕೆ ಹೋಗ್ತಿದ್ರು. ಬಿನ್ನಾಳ ಅನ್ನುವಂಥ ಗ್ರಾಮ ಅಲ್ಲೇ ಕುಕನೂರು ಹತ್ರ ಬರ್ತದೆ, ಚಿಕೇನಕೊಪ್ಪದ ಸಮೀಪ, ಕುಕನೂರು ಹತ್ರ ಸಮೀಪ ಬಿನ್ನಾಳ. ಆ ಬಿನ್ನಾಳ ಅನ್ನುವಂಥ ಗ್ರಾಮದೊಳಗ ಬಸವಣ್ಣ ಅನ್ನುವಂಥ, ಬಸವೇಶ ಅನ್ನುವಂಥ ಒಂದು ದೇವಸ್ಥಾನದ, ಬಸವಣ್ಣನ ಶಿಲೆಯದ ಮೂರ್ತಿ. ಯಾವಾಗಲೂ ಅಮಾವಾಸ್ಯೆಗೊಮ್ಮೆ, ಆ ಶ್ರಾವಣಕ್ಕೊಮ್ಮೆ ಹೋಗ್ತಾ ಇದ್ರು. ಹೆಂಗಂತಂದ್ರೆ ಭಜನೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ರಂತೆ, ಭಜನೆಯನ್ನು ಮಾಡಿಕೊಂಡು. ನೀವು ಶ್ರಾವಣಕ್ಕೊಮ್ಮೆ ಮಾಡ್ತೀರಿ ನೋಡ್ರಿ ಇಲ್ಲಿ ಮಠದೊಳಗೆ. ನಮ್ಮ ನಿಂಗಯ್ಯ ಮುತ್ಯ ತೋರಿಸಿದ ನಿನ್ನೆ, ಯಪ್ಪ ಶ್ರಾವಣದೊಳಗೆ ಭಜನೆ ಮಾಡ್ತೀವಿ ಇಲ್ಲಿ ಅಂತ ಹೇಳಿದ. ಆ ತ್ರಿಕಾಲ ಜ್ಞಾನಿಗಳು ಚಿಕೇನಕೊಪ್ಪದ ಚನ್ನವೀರ ಶರಣರು ಅಮಾವಾಸ್ಯೆಗೊಮ್ಮೆ, ವರ್ಷದೊಳಗೆ ಬರುವಂತಹ ಶ್ರಾವಣದೊಳಗ ಕಾಲ್ನಡಿಗೆಯಿಂದ ಭಜನೆಯನ್ನು ಮಾಡಿಕೊಂಡು ಭಕ್ತರನ್ನ ಹಿಂದೆ ಭಜನೆಯ ಮುಖಾಂತರ ಕರೆದುಕೊಂಡು ಹೋಗ್ತಿದ್ರು. ಹೋದಾಗ ಕೊನೆಯ ಸೋಮವಾರ ಶ್ರಾವಣದೊಳಗ ಆ ಬಿನ್ನಾಳಕ್ಕೆ ಹೋಗಿ ಆ ಕಾಯಿ ಒಡಿಸಿಕೊಂಡು ಬರುವಂಥ ಒಂದು ಪದ್ಧತಿಯನ್ನು ಇಟ್ಟುಕೊಂಡಿದ್ರು. ಬಿನ್ನಾಳ ಬಸವಣ್ಣ ಅಲ್ಲಿಗೆ ಹೋದ್ರು. ಕೊನೆಯ ಸೋಮವಾರ ಅಲ್ಲಿ ವಿಜೃಂಭಣೆಯಿಂದ ಜಾತ್ರೆ ನಡೆದದ. ಆ ಬಸವಣ್ಣನ ಮುಂದೆ, ಆ ದೇವಾಲಯದ ಮುಂದೆ ಈ ಘನಮೌನಿಗಳು, ಚನ್ನವೀರ ಶರಣರು ಎಲ್ಲ ಭಕ್ತರನ್ನ ಕರ್ಕೊಂಡು ಭಜನೆಯನ್ನು ಮಾಡಿಕೊಂಡು ಹೋಗಿ ಆ ದೇವಾಲಯದ ಮುಂದೆ ಭಜನೆಯನ್ನು ಮಾಡಕತ್ತಿದ್ರಂತ. ಭಜನೆಯನ್ನು ಮಾಡಕತ್ತಿದ್ರು ನೋಡಿ. ಭಜನೆಯನ್ನು ಮಾಡುತ್ತಿರುವಾಗ ಬಹಳ ಭಕ್ತಿಯಿಂದ ತಮ್ಮನ್ನ ತಾವು ಮರೆತು ತಲ್ಲೀನರಾಗಿದ್ದಾರೆ. ಭಜನೆಯೊಳಗ, ಶಿವನ ಸ್ಮರಣೆಯೊಳಗ, ಶಿವನ ನಾಮ ಸ್ಮರಣೆಯನ್ನು ಮಾಡ್ತಾ, ಭಜನೆಯನ್ನು ಮಾಡ್ತಾ ತಲ್ಲೀನರಾಗಿದ್ದಾರೆ, ಕುಣಿತಾ ಇದ್ದಾರೆ. ಆ ಭಜನೆಗೆ, ಆ ನಾದಕ್ಕೆ, ಆ ಸಂಗೀತಕ್ಕೆ ಒಳಗಿರುವಂಥ, ದೇವಾಲಯದೊಳಗಿರುವಂಥ ಬಸವಣ್ಣ ತಲೆ ಹಾಕ್ತಿದ್ದಂತ, ಹಿಂಗ ತಲೆ ಹಾಕ್ತಿದ್ದಂತ. ತಲೆ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ತಲೆ ಹಾಕ್ತಿದ್ದಂತ. ಕಲ್ಲಿನ ಬಸವಣ್ಣ ತಲೆ ಹಾಕಿದ್ನಂತ. ಜೋರಾಗಿ ಚಪ್ಪಾಳೆ ಹಾಕಿರಿ ಒಂದ್ಸಲ. ಈ ಕಲ್ಲು ಅಂದ್ರೂ ಅಷ್ಟ ಅದೀರಿ, ಮನುಷ್ಯ ಅಂದ್ರೂ ಅಷ್ಟ ಅದೀರಲ್ಲಿ ನೀವು. ಕಲ್ಲಿನ ಬಸವಣ್ಣ ತಲೆ ಹಾಕಿದ್ನಂತ ಅವರ ಭಜನೆಯ ಒಂದು ಶಕ್ತಿಗೆ ಕುಣಿದಾಡ್ತಿದ್ದಂತ ಮೌನಿ, ಮಹಾಮೌನಿ. ಅಷ್ಟೊಂದು ಮಹಾತ್ಮರೊಳಗೆ ಶಕ್ತಿ ಇರ್ತದ. ಅವರ ನಡೆ ಪರುಷ, ನುಡಿ ಪರುಷ ಎಲ್ಲವೂ ಕೂಡ ಪರುಷವಾಗಿ ಇರ್ತದ ನೋಡ್ರಿ. ಅವರ ಭಜನೆಗೆ ಮೆಚ್ಚಿ ಕಲ್ಲಿನ ಬಸವಣ್ಣ ತಲೆ ಹಾಕಿದ್ನಂತ. ಸುಮ್ಮನೆ ಏನು ನೋಡಿ. ಈ ರೀತಿಯಾಗಿ ಮಹಾತ್ಮರೊಳಗ ಎಂತೆಂತಹ ಶಕ್ತಿ ಅಡಗಿರ್ತದ ಅನ್ನುವುದು ನಾವು ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲಿ ನಾಗಲಿಂಗ ಆ 2 ಕುಳ್ಳುಗಳನ್ನು ಪೂಜೆ ಮಾಡಿ 15 ದಿನಗಳ ಕಾಲ ಕಾಳಪ್ಪನ ಮಗ ತೀರಿ ಹೋಗುತ್ತಾನೆ. ತೀರಿ ಹೋದ ಮೇಲೆ ಅವನ ಮಗನ ಸಂಸ್ಕಾರಕ್ಕೆ ಇವನು ಮಾಡಿರುವಂಥ, ಪೂಜೆ ಮಾಡಿರುವಂಥ ಕುಳ್ಳನ್ನೇ ಅಲ್ಲಿ ಬಳಕೆ ಮಾಡಿಕೊಂಡು ಶವ ಸಂಸ್ಕಾರವನ್ನು ಮಾಡ್ತಾರೆ ನೋಡಿ. ಧೂಳ ಹೆಂಗದ ನೋಡ್ರಿ. ನೋಡಿ, ಇಂತಹ ಲೀಲೆಗಳನ್ನು ಮಾಡ್ತಾ, ಇಲ್ಲಿ ಪವಾಡವನ್ನು ಮಾಡ್ತಾ, ಮುಂದೆ ನಾಗಲಿಂಗ ಸಂಚಾರವನ್ನು ಮಾಡ್ತಾ ಎಲ್ಲಿಗೆ ಬರ್ತಾನೆ ಅಂತಂದ್ರೆ ನವಲಗುಂದಕ್ಕೆ ಬಂದ. ಎಲ್ಲಿಗೆ ಬಂದ? ನವಲಗುಂದಕ್ಕೆ ಬಂದ. ನೋಡಿ, ಆ ನುಡಿಗಳನ್ನು ಓದ್ತಾ ನೋಡೋಣ.
ಪೊರಡು ತಲ್ಲಿಂ ನಾಗಲಿಂಗನು ಸರಸದಿಂ ಸಂಚಾರಗೈಯುತ ಭರದಲೈದಿದ ನಾಗ ಪುರಬರ ನವಿಲುಗುವುದಕ್ಕೆ ನವಿಲುಗುವುದಕ್ಕೆ ಬರುತ್ತಲ ಪುಟ ಭೇದ ನದಿ ಶ್ರೀವರ ವಿಮೌನೇಶ್ವರನ ಮಠದಲ್ಲಿ ಪರಮ ಪಾವನ ಭೋಗಿ ನೆಲೆಸಿದನಲ್ಲಿ ಗುರುರಾಜ ಮೌನೇಶ ನೆಲೆಸಿದನಲ್ಲಿ ಗುರುರಾಜ ಮೌನೇಶ ನೆಲೆಸಿಹನು ಗುರುರಾಜ. ನೋಡಿ, ನವಲಗುಂದಕ್ಕೆ ಆವಾಗ ನವಿಲುಗುಂದ ಅಂತ ಹೇಳ್ತಿದ್ರು. ಈಗ ನವಲಗುಂದ. ಇಲ್ಲಿ ಸಂಚಾರವನ್ನ ಮಾಡ್ತಾ ನವಲಗುಂದಕ್ಕೆ ಸಾಗಿ ಬಂದಿದ್ದಾನೆ. ಅದು ಗದಗ ಸಮೀಪ ಒಂದು 30-35 ಕಿಲೋಮೀಟರ್ ಅಂತರದ ನವಲಗುಂದ. ಇಲ್ಲಿ ನವಲಗುಂದಕ್ಕೆ ಸಂಚಾರವನ್ನ ಮಾಡ್ತಾ ಬಂದಿದ್ದಾನೆ. ಅಲ್ಲಿ ಎಲ್ಲಿ ವಾಸ ಮಾಡಬೇಕು, ಎಲ್ಲಿ ಧ್ಯಾನವನ್ನು ಮಾಡಬೇಕು ಅಂತ ತಿಳ್ಕೊಂಡು ಇಲ್ಲಿ ಸಂಚಾರವನ್ನು ಮಾಡ್ತಾ ಆ ನವಲಗುಂದವನ್ನು ನೋಡ್ತಾ ಕಾಲ್ನಡಿಗೆಯಿಂದ ತಿರುಗಾಡುತ್ತಾ ಅಲ್ಲಿ ಹಾಳು ಬಿದ್ದಿರುವಂತಹ ಮೌನೇಶ್ವರನ ಮಠ ಅದ. ಮೌನೇಶ್ವರನ ಮಠಕ್ಕೆ ಬಂದು ಅಲ್ಲಿ ನನ್ನ ಯೋಗ ಸಾಧನಕ್ಕೆ ಯೋಗ್ಯ ಸ್ಥಳವೆಂದು ಇಲ್ಲಿ ವಿಚಾರವನ್ನು ಮಾಡಿ ಅಲ್ಲಿಯೇ ವಾಸವನ್ನು ಮಾಡ್ತಾನೆ. ಅದು ಹಾಳು ಬಿದ್ದಿರುವಂಥ ಮೌನೇಶ್ವರನ ಒಂದು ದೇವಾಲಯ. ಆ ವರವಿಯೊಳಗಿರುವಂಥ ಮೌನೇಶನೇ ಇಲ್ಲಿ ನವಲಗುಂದದೊಳಗಿರುವಂಥ ಹಾಳು ಬಿದ್ದಿರುವಂಥ ಮೌನೇಶ್ವರನ ಮಠ. ಆ ದೇವಾಲಯಕ್ಕೆ ಬಂದಾನ. ಅಲ್ಲಿ ಹೇಗದ ಅಂತಂದ್ರೆ ಜನ ಸಂಪರ್ಕವೇ ಇಲ್ಲ, ಯಾರ ಸಂಪರ್ಕವೂ ಇಲ್ಲ. ಅಂತಹ ಒಂದು ಹಾಳು ಬಿದ್ದಿರುವಂಥ ಮೌನೇಶ್ವರನ ಮಠ. ಆದರೆ ಆ ಮೌನೇಶ್ವರನ ದೇವಾಲಯಕ್ಕೆ ದಿನನಿತ್ಯ ಒಬ್ಬ ತಾಯಿ ಬರ್ತಾ ಇದ್ಲು. ನಿತ್ಯವೂ ಕೂಡ ಹಾಳು ಬಿದ್ದು ಹೋಗಿರುವಂಥ ಮೌನೇಶ್ವರನ ದೇವಾಲಯಕ್ಕೆ ನಿತ್ಯವೂ ಕೂಡ 2 ಹೊತ್ತು ಬಂದು ಸೇವೆಯನ್ನು ಮಾಡಿ ಹೋಗ್ತಾ ಇದ್ಲು. ತಾಯಿ ಸೇವೆಯನ್ನು ಮಾಡಿ ಹೋಗ್ತಾ ಇದ್ಲು. ನೋಡಿ, ಯಾರು ಆ ತಾಯಿ ಅಂತಂದ್ರೆ ಸಮಗಾರ ಭೀಮವ್ವ. ನಿತ್ಯವೂ ಕೂಡ ಬಂದು ಏನು ಸೇವೆ ಮಾಡ್ತಿದ್ಲಪ್ಪ ಅಂತಂದ್ರೆ ಬೆಳಗಿನ ಜಾವದೊಳಗೆ ಬಂದು ಕಸವನ್ನ ಹೊಡೆದು ಸ್ವಚ್ಛವಾಗಿ ಮಾಡಿ ನೀರನ್ನ ಚಿಮುಕಿಸಿ ಹೋಗ್ತಾ ಇದ್ಲು. 2 ವೇಳೆ ಈ ತರನಾಗಿ ಸೇವೆಯನ್ನು ಮಾಡಿ ಹೋಗ್ತಾ ಇದ್ಲು. ಕಸಗೂಡಿಸುವಂತ ಸೇವೆಯನ್ನು ಮಾಡ್ತಿದ್ಲು. ನೋಡಿ, ಆ ನಾಗಲಿಂಗ ಅಲ್ಲಿಯೇ ವಾಸ ಮಾಡಿದ. ಇಲ್ಲಿ ಸಮಗಾರ ಜಾತಿಯವಳಾಗಿರುವಂತಹ ಇಲ್ಲಿ ಭೀಮವ್ವ ಹೃದಯವಂತಿಕೆಯಿಂದ ತುಂಬಿರುವಂತಹ ಸರ್ವರನ್ನು ಸಮಾನವಾಗಿ ಕಾಣುವಂತ ಸಮದರ್ಶಿಯಾಗಿರುವಂಥವಳು ಯಾರು? ಸಮಗಾರ ಭೀಮವ್ವ. ಸರ್ವರನ್ನು ಸಮಾನವಾಗಿ ಹೃದಯವಂತಿಕೆಯನ್ನ ತುಂಬಿಕೊಂಡಿರುವಂತಹ ಸಮಗಾರ ಭೀಮವ್ವ ಪ್ರತಿದಿನ ಹೀಗೆ ನಿತ್ಯವೂ ಕೂಡ ಬರ್ತಾ ಇದ್ಲು. ಇಲ್ಲಿ ನಾಗಲಿಂಗ ಅಲ್ಲಿಯೇ ವಾಸ ಮಾಡಿದ್ದಾನೆ. ಯೋಗ ಧ್ಯಾನವನ್ನ ಮಾಡ್ತಾ ಸಾಧನೆಯನ್ನ ಮಾಡ್ತಾ ಕಾಲವನ್ನ ಕಳೀತಾ ಇದ್ದಲ್ಲಿಯೇ. ಹೀಗಿರುವಾಗ ಒಂದು ಸಾರಿ ಭೀಮವ್ವ ಆ ನಾಗಲಿಂಗ ಯೋಗ ಧ್ಯಾನಾಸಕ್ತನಾಗಿ ಕುಳಿತುಕೊಂಡನಲ್ಲ, ಆ ಅಜ್ಜನನ್ನ ನಾಗಲಿಂಗನನ್ನ ಕಂಡು ಆನಂದ ಭರಿತಳಾಗ್ತಾಳೆ. ಸಂತೋಷದಿಂದ ಆನಂದವನ್ನ ಅನುಭವಿಸ್ತಾಳೆ. ಸಂತೋಷವನ್ನ ಪಡ್ತಾ ಇದ್ದಾಳೆ. ನಾಗಲಿಂಗ ಯೋಗದೊಳಗೆ ಕುಳಿತುಕೊಂಡನ ಮಗ್ನನಾಗಿ. ಹಿಂಗ ಮಹಾಮಹಿಮ ಅವ್ವ ಹೇಳ್ತಾಳೆ, ಎಂತ ಮಹಾಮಹಿಮನಿರುವನಲ್ಲ, ಇವನ ತೇಜಸ್ಸು ಎಷ್ಟೊಂದು ಪ್ರಕಾಶಮಾನವಾಗಿರುವುದಲ್ಲ.
ಇವನ ಮುಖದೊಳಗ ಎಷ್ಟೊಂದು ತೇಜಸ್ಸು. ಮಹಾಮಹಿಮನಿದ್ದಾನೆ, ಎಲ್ಲ ಬಲ್ಲವನಿದ್ದಾನೆ. ಎಲ್ಲ ಬಲ್ಲವನಾಗಿ ಆರೂಢನಾಗಿ ಇಲ್ಲಿ ಕುಳಿತುಕೊಂಡಿದ್ದಾನಲ್ಲ ಅಂತ ತಿಳ್ಕೊಂಡು, ಎಂತಹ ಸದ್ಗುರುನಾಥನ ದರ್ಶನವಾಯ್ತಲ್ಲ ಅಂತ ತಿಳ್ಕೊಂಡು, ಎಂಥ ಸದ್ಗುರುವಿನ ದರ್ಶನ ಆಯ್ತಲ್ಲ ಅಂತ ತಿಳ್ಕೊಂಡು ಇಲ್ಲಿ ಸಮಗಾರ ಭೀಮವ್ವ ಭಾವಿಸಿಕೊಂಡ್ಲು. ದೂರದಿಂದ ನೋಡಿ ನಾಗಲಿಂಗ ನೋಡಿಲ್ಲ ಇನ್ನು ಭೀಮವನ್ನ. ಧ್ಯಾನಾಸಕ್ತನಾಗಿ ಕುಳಿತುಕೊಂಡಾನ, ಕಣ್ಣು ಬಿಟ್ಟು ನೋಡಿಲ್ಲ. ದೂರದಿಂದಲೇ ಸೇವೆಯನ್ನ ಮಾಡ್ತಿದ್ಲಲ್ಲ, ಒಳಗೆ ಹೋಗಿ ಸೇವೆಯನ್ನ ಮಾಡ್ತಿದ್ದಿಲ್ಲ. ಯಾಕೆ? ಇಲ್ಲಿ ಸಮಗಾರ ಜಾತಿ ಒಳಗಿರುವಂಥವಳು ನಾನು, ಒಳಗೆ ಹೋಗಬಾರದು, ಮಹಾತ್ಮನನ್ನ ಮುಟ್ಟಬಾರದು ಅನ್ನುವಂತಹ ಭಾವದೊಳಗೆ ತಾಯಿ ಈ ರೀತಿಯಾಗಿ ಆ ಭಾವನೆಯನ್ನು ಮೂಡಿಸಿಕೊಂಡು ದೂರದಿಂದ ನಮಸ್ಕಾರವನ್ನು ಮಾಡ್ತಾ ಇಲ್ಲಿ ಆನಂದದಿಂದ ಸಂತೋಷ ಪಟ್ಲಂತ ಮಹಾತ್ಮನನ್ನು ನೋಡಿ ಒಂದು ದಿನ ಏನಾಗ್ತದೆ ಪ್ರಸಂಗ ಅಂತಂದ್ರೆ, ಸಮಗಾರ ಭೀಮವ್ವ ಆ ಗುಡಿಗೆ ನಿತ್ಯವೂ ಕೂಡ ಬರುವ ಹಾಗೆ ಕಸವನ್ನ ಹೊಡೆಯಲಿಕ್ಕೆ ಬಂದಾಳ, ಸೇವೆಯನ್ನು ಮಾಡಲಿಕ್ಕೆ ಬಂದಾಳ. ಇಲ್ಲಿ ನಾಗಲಿಂಗ ಜ್ವರದಿಂದ ಬಳಲಾಕತ್ತಾನ. ದೇಹದೊಳಗ ಜಡ ತುಂಬಿಕೊಂಡಾದ, ಜ್ವರದಿಂದ ಬಳಲಿದಾನ. ಇಲ್ಲಿ ಜ್ವರವನ್ನ ಇಲ್ಲಿ ದೇಹಕ್ಕೆ ಅಂಟಿಕೊಂಡಾದಲ್ಲ, ಇಲ್ಲಿ ಮಲಗಿಕೊಂಡಾನ, ನಡುಗುತ್ತಾ ಮಲಗಿಕೊಂಡಾನ ಮೌನೇಶ್ವರನ ಹಾಳು ಬಿದ್ದಿರುವಂತ ಗುಡಿಯೊಳಗೆ. ನೋಡಿ, ಬಹಳ ನೋವಿನಿಂದ ನಡುಗುತ್ತಾ ಮಲಗಿಕೊಂಡಾನ. ಹೊಚ್ಚಿಕೊಳ್ಳಿಕ್ಕೆ ಏನೂ ಇಲ್ಲ, ಮೈ ಮೇಲೆ ಬಟ್ಟೆ ಇಲ್ಲ. ಜ್ವರದಿಂದ ಬಳಲುತ್ತಾ ನೋವನ್ನ ಅನುಭವಿಸುತ್ತಾ ನುಂಗುತ್ತಾ ಜ್ವರದಿಂದ ಇಲ್ಲಿ ದಿನದಿನಕ್ಕೆ ಕ್ಷೀಣವಾಗ್ಲಿಕ್ಕತ್ತಾನ ನಾಗಲಿಂಗ. ಜ್ವರದಿಂದ ಬಳಲುತ್ತಾ ದಿನದಿಂದ ಕ್ಷೀಣವಾಗ್ಲಿಕ್ಕತ್ತಾನ. ಶರೀರ ಕುಗ್ಲಿಕ್ಕತ್ತದ, ಶರೀರ ಸಣ್ಣ ಆಗ್ಲಿಕ್ಕತ್ತಾನ. ಈ ಬರೀ ಶರೀರದೊಳಗ ಏನು ಕಾಣಿಸಿಕೊಳ್ಳಕತ್ತದಂತಂದ್ರೆ ಚರ್ಮ ಎಲುಬು ಅಷ್ಟೇ ಕಾಣಿಸಿಕೊಳ್ಳಕತ್ತವ. ಜ್ವರದಿಂದ ಬಳಲಿದ್ದಾನೆ. ನೋಡಿ, ಒಂದು ದಿನ ಅಲ್ಲ, ಆ ಮಹಾತ್ಮನಿಗೆ ಮುಂಚೆಯೇ ಜ್ವರದಿಂದ ಸಣ್ಣಗ ಒಳಗೆ ಜ್ವರ ಇದ್ದು ಏನೋ. ಆದ್ರೆ ಅವತ್ತಿನ ದಿನ ಸಮಗಾರ ಭೀಮವ್ವ ನೋಡಿದ ದಿನ ಬಹಳ ನಡುಗುತ್ತಾ ಇದ್ದ, ಜ್ವರದಿಂದ ಬಳಲುತ್ತಿದ್ದ ನಾಗಲಿಂಗ. ನೋಡಿ, ಈ ಭೀಮಾಂಬೆಗೆ ಅವರ ಸ್ಥಿತಿಯನ್ನ ಕಂಡು ಒಳಗ ತಾಪ ಆಗ್ತದ. ಆ ನಾಗಲಿಂಗನ ಸ್ಥಿತಿಯನ್ನ ಕಂಡು ಒಳಗೆ ತಾಪವನ್ನ ಮಾಡಿಕೊಳ್ತಾಳೆ. ದುಃಖ ಆಗ್ತದ. ಇಲ್ಲಿ ಆ ದುಃಖವನ್ನ ತಡೆದುಕೊಳ್ಳಲಾರದೆ ಭೀಮವ್ವ ತಾಯಿಯ ಪ್ರೀತಿಯಿಂದ, ಕರುಣೆಯಿಂದ, ಕನಿಕರದಿಂದ ಹೃದಯ ಒಳಗೆ ಕರುಳು ಇಲ್ಲಿ ಮಾತನಾಡಿಸ್ತದ ಭೀಮವ್ವಗ. ಕರುಳು ಮತ್ತು ಹೃದಯ ಮಾತನಾಡಿಸ್ತು. ನಾಗಲಿಂಗನನ್ನ ಮಾತನಾಡಿಸ್ತಾಳ ಭೀಮವ್ವ. ದೇವ, ಗುರುವೇ, ನೀವು ಹೀಗೆ ಮಲಗಿಕೊಂಡರೆ ನಿಮ್ಮನ್ನ ನೋಡುವವರು ಯಾರು? ನಿಮ್ಮನ್ನ ವಿಚಾರಿಸುವವರು ಯಾರು? ನಿಮಗೆ ಉಪಚಾರವನ್ನು ಮಾಡುವವರು ಯಾರು? ಇಲ್ಲಿ ಯಾರು ನೀವು ಅಂತ ತಿಳಿದುಕೊಂಡು ಮಾತನಾಡಿಸಿದ್ಲು ಭೀಮವ್ವ. ಯಪ್ಪ ಸದ್ಗುರುವೇ, ಯಾರು ಹೀಗೆ ಮಲಗಿಕೊಂಡರೆ ಉಪಚಾರವನ್ನು ಮಾಡುವವರು ಯಾರು ಅಂತ ತಿಳ್ಕೊಂಡು ಭೀಮವ್ವ ಇಲ್ಲಿ ಮಾತನಾಡಿಸಿದ್ಲು. ನೀವು ಬಹಳ ಜ್ವರದಿಂದ, ನೋವಿನಿಂದ ಇಲ್ಲಿ ಅನುಭವಿಸಲಿಕ್ಕತ್ತೀರಿ, ಕುಗ್ಗಿ ಹೋಗಿದ್ದೀರಿ ಅಂತ ನನಗೆ ಅನಿಸುತ್ತೆ ಯಪ್ಪ ಅಂತ ಭೀಮವ್ವ ಅಂದ್ಲು.
ಜ್ವರದಿಂದ ನಡುಗುತ್ತಾ ಇದ್ದೀರಿ. ಈ ಮಾತುಗಳನ್ನು ಹೇಳಿದಾಗ ತಮಗೆ ಉಪಚಾರವನ್ನು ಮಾಡದಿದ್ದರೆ ತಾವು ಬದುಕುವುದು ಕಷ್ಟ ಅಂತ ಅನಿಸುತ್ತೆ ನನಗೆ. ಯಪ್ಪ, ಏನು ಮಾಡೋದು, ಏನು ಮಾಡಲಿ, ನಾನು ಏನು ಮಾಡಲಿ? ನಾನು ಉಪಚರಿಸಬೇಕೆಂದರೆ ನಾನು ನಿಮ್ಮನ್ನು ಉಪಚಾರವನ್ನು ಮಾಡಿ ಇಲ್ಲಿ ನಿಮ್ಮನ್ನು ನೋಡಬೇಕಪ್ಪ ಅಂತಂದರೆ ಕೀಳು ಸಮಗಾರ ಜಾತಿಯೊಳಗೆ ಜನಿಸಿದವಳು ನಾನು, ಕೀಳು ಸಮಗಾರ ಜಾತಿಯೊಳಗೆ ಜನಿಸಿದವಳು ನಾನು. ಭೀಮವ್ವ ಹೇಳ್ತಾಳೆ, ಅಂತಹ ಜಾತಿಯೊಳಗೆ ಹುಟ್ಟಿದವಳು ನಾನು ಹೇಗೆ ಬಂದು ನಿಮ್ಮನ್ನ ಉಪಚಾರವನ್ನು ಮಾಡಲಿ, ಹೇಗೆ ಒಳಗೆ ಬರಲಿ, ಹೇಗೆ ಮುಟ್ಲಿ? ನೀನು ಮಹಾತ್ಮನಿದೆಯಾ, ಸಂತನಿದೆಯಾ, ಅವಧೂತನಿದೆಯಾ? ನಾನು ಇಂಥ ಜಾತಿಯೊಳಗೆ ಹುಟ್ಟಿದವಳು, ನಾನು ಏನು ಮಾಡಲಿ? ನಿಮ್ಮ ಸ್ಥಿತಿಯನ್ನು ಕಂಡು ಹೇಗೆ ಸುಮ್ಮನಿರಲಿ ಅಂತ ತಿಳ್ಕೊಂಡು ದುಃಖವನ್ನು ಪಡ್ತಾ ಇದ್ದಾಳೆ ಭೀಮವ್ವ, ದುಃಖವನ್ನು ಪಡ್ತಾ ಇದ್ದಾಳೆ. ಏನು ಮಾಡಲಿ? ಏನು ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಹೇಗೆ ಹೇಗೆ ಅಂತ ತಿಳ್ಕೊಂಡು ದುಃಖವನ್ನು ಪಡ್ತಾ ಇರುವಾಗ ನಾಗಲಿಂಗ ತಮ್ಮ ಅಂತಃಕರಣದ ದೃಷ್ಟಿಯಿಂದ ಅವಳ ಸ್ಥಿತಿಯನ್ನು ಅರಿತುಕೊಂಡಂತೆ. ನಾಗಲಿಂಗ ಕಣ್ಣನ್ನು ಬಿಟ್ಟು ಅವಳ ಆ ಸ್ಥಿತಿಯನ್ನು ಅರಿತುಕೊಂಡ ತಮ್ಮ ಅಂತರದೃಷ್ಟಿಯಿಂದ, ಭೀಮವ್ವ, ನೀನು ಪರಮ ಪಾವನ ಇದೆಯಾ, ಶಾಂತಿ ದಯಾ ಧರ್ಮ ರೂಪಳಾಗಿರುವಂಥವಳು ನೀನು, ಉಚ್ಚ ಕುಲದವಳು, ತುಚ್ಛ ಕುಲ ಅಲ್ಲ, ಉಚ್ಚ ಕುಲದವಳು ನೀನು. ಪರಮ ಪಾವನಳಿದೆಯಾ ನೀನು, ಪರಮ ಪಾವನಳಿದೆಯಾ ನೀನು. ನೋಡಿ, ನಾಗಲಿಂಗಂದ ಪರಮ ಪಾವನಳಿದೆಯಾ ನೀನು. ಇವು ಏನು ಶಾಂತಿ ದಯಾ ಧರ್ಮ ಏನು ಇವೆಲ್ಲ ಇಲ್ಲದಿರುವವರು ಏನು ಅದರಲ್ಲ, ಅವರು ತುಚ್ಛ ಕುಲದವರು, ಅವರ ತುಚ್ಛ ಕುಲದವರು. ನಿನ್ನೊಳಗ ಕರುಣೆ ಅನ್ನುವುದದ, ದಯಾ ಅನ್ನುವುದದ, ಪರಮ ಪ್ರೇಮ ಅನ್ನುವಂಥದ್ದದ, ನೀನೇ ಪರಮ ಪಾವನವಾಗಿರುವಂಥವಳು. ಇವು ಏನು ಯಾರಿಗೆ ಇಲ್ಲಲ್ಲ ಅವರು ತುಚ್ಛ ಕುಲದವರು ಅಂತ ನಾಗಲಿಂಗ ಹೇಳಿದ. ಅವರು ಚಾಂಡಾಲರು. ಬಸವಣ್ಣ ಹೇಳ್ತಾನೆ, ಯಾರು ತುಚ್ಛ ಕುಲದವರು, ಯಾರು ಹೊಲೆಯ, ಕೊಲ್ಲುವವನೇ ಹೊಲೆಯ, ಹೊಲಸು ತಿಂಬುವನೇ ಹೊಲೆಯ ಅಂತ ಹೇಳ್ತಾರೆ. ಕೊಲ್ಲುವವನೇ ಮಾದಿಗ, ಹೊಲಸು ತಿಂಬುವನೇ ಹೊಲೆಯ, ಹೊಲಸು ತಿಂಬುವನೇ ಹೊಲೆಯ. ಎಲಬುಳ್ಳ ಈ ನಾಲಿಗೆಯಲ್ಲಿ ಅಲ್ಲದುದ ನುಡಿದರೆ ಅವನೇ ಹೊಲೆಯ. ಈ ಎಲುಬುಳ್ಳ ನಾಲಿಗೆಯೊಳಗ ಅಲ್ಲದುದ ನುಡಿದರೆ ಮತ್ತೇನಬೇಕು, ಅವನು ಹೊಲೆಯ ಅಂತ ಹೇಳ್ತಾನೆ ಬಸವಣ್ಣ. ಇಲ್ಲಿ ಭೀಮವ್ವನಿಗೆ ನೀನು ತುಚ್ಛ ಕುಲದಲ್ಲ ಅಲ್ಲವ, ಉಚ್ಚ ಕುಲದವಳು, ಶ್ರೇಷ್ಠ ಕುಲದವಳವಳು ಅಂತ ತಿಳ್ಕೊಂಡು ನಾಗಲಿಂಗ ಹೇಳಿದ. ನೀನೇನು ಸಂಕಟವನ್ನು ಪಡ್ಕೋಬೇಡ ಯವ್ವ, ಸಂಕೋಚವನ್ನು ಪಟ್ಟುಕೊಳ್ಳಲಾರದೆ ನನ್ನನ್ನು ಉಪಚರಿಸು ತಾಯೇ ಅಂತ ತಿಳ್ಕೊಂಡು, ಬಾ ಯವ್ವ ಬಾ ಬಾ ಅಂತ ತಿಳ್ಕೊಂಡು ನಾಗಲಿಂಗ ಹೇಳಿದ. ಯಾವುದೇ ಸಂಕೋಚದ ಭಾವನೆಯಿಂದ ಸಂಕಟವನ್ನು ಸಂಕೋಚವನ್ನು ಪಡೆದುಕೊಳ್ಳಲಾರದೆ ನನ್ನನ್ನು ಉಪಚರಿಸು, ಬಾ ತಾಯೇ ರಕ್ಷಿಸು ಅಂತ ತಿಳ್ಕೊಂಡು ನಾಗಲಿಂಗ ಕೇಳಿಕೊಂಡ ಭೀಮವ್ವನನ್ನು. ಆಗ ಭೀಮವ್ವ ಈ ಮಾತುಗಳನ್ನು ಕೇಳಿ, ನಾಗಲಿಂಗ ಆಡಿರುವಂಥ ಮಾತುಗಳನ್ನು ಕೇಳಿ ಹೃದಯ ತುಂಬಿ ಆನಂದ ಭರಿತಳಾಗಿ ಓಡೋಡಿ ಹೋಗ್ತಾಳೆ. ಎಲ್ಲಿಗೆ ಹೋಗ್ತಾಳಪ್ಪ ಅಂತಂದ್ರೆ ಭೀಮವ್ವನ ಮನೆಗೆ ಓಡೋಡಿ ಹೋಗ್ತಾಳೆ. ಓಡೋಡಿ ಹೋಗಿ ಭೀಮವ್ವ ಮನೆಯಿಂದ ಊಟವನ್ನು ತಂದ್ಲಂತೆ. ಊಟವನ್ನು ತಗೊಂಡು ಬಂದು ನಾಗಲಿಂಗನಿಗೆ ಮುಖವನ್ನು ತೊಳೆದು ಊಟವನ್ನು ಮಾಡಿಸ್ತಾಳೆ ಭೀಮವ್ವ. ಸಮಗಾರ ಭೀಮವ್ವ ಊಟವನ್ನು ಮಾಡಿಸ್ತಾಳೆ, ಸಂತೈಸ್ತಾಳೆ. ಹಾಗೆ ಉಪಚಾರ ಮುಗಿದ ಮೇಲೆ ಹಾಸಿಗೆಯನ್ನು ಹಾಸಿ ಮಲಗಿಸಿ ಅವರನ್ನು ಕಾಲನ್ನು ಕೈಯನ್ನು ಒತ್ತುತ್ತಾ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಸಮಗಾರ ಭೀಮವ್ವ ಸೇವೆಯನ್ನು ಮಾಡ್ತಾ ಇದ್ದಾಳೆ ನಾಗಲಿಂಗಪ್ಪನ. ಈ ರೀತಿಯಾಗಿ ಸೇವೆಯನ್ನು ಮಾಡ್ತಾ ನಾಗಲಿಂಗ ಇಲ್ಲಿ ಮತ್ತೆ ತನ್ನ ಆರೋಗ್ಯ ಇಲ್ಲಿ ಹುಷಾರಾಗ್ತದ.
ತನ್ನ ಅನಾರೋಗ್ಯದಿಂದ ಬಳಲಿಕ್ಕಿತ್ತಿದ್ನಲ್ಲ, ಇಲ್ಲಿ ಆರೋಗ್ಯದಿಂದ, ಇಲ್ಲಿ ಚಟುವಟಿಕೆಯಿಂದ ಮತ್ತೆ ಇಲ್ಲಿ ಸಂಚಾರವನ್ನು ಮಾಡಬೇಕಂತ ತಿಳ್ಕೊಂಡು ಇಲ್ಲಿ ನಿತ್ಯ ಸಂಚಾರವನ್ನು ಮಾಡ್ತಿದ್ದ. ಮತ್ತೆ ಅಲ್ಲಿಗೆ ನವಲಗುಂದ ಆ ಮೌನೇಶ್ವರನ ಮಠಕ್ಕೆ ಬರ್ತಿದ್ದ. ಯಾಕಂತಂದರೆ ಈ ಭೀಮವ್ವನ ಸಲುವಾಗಿ, ಭೀಮವ್ವನ ಸಲುವಾಗಿ. ನೋಡಿ, ಇಲ್ಲಿ ಭೀಮಾಂಬೆಯನ್ನ ಪರಿಪರಿಯಿಂದ ಕೊಂಡಾಡ್ತಾನೆ, ಭೀಮಾಂಬೆಯನ್ನ ತಾಯಿ ಅಂತ ಹೇಳ್ತಾನೆ. ಸಮಗಾರ ಭೀಮವ್ವನನ್ನ ತಾಯಿ, ಯವ್ವ, ಅವ್ವ ಅಂತ ಕೊಂಡಾಡ್ತಾನೆ. ಬಾಯಿ ತುಂಬ ಕರೀತಾ ಇದ್ದ. ಆಕೆ ಇವರನ್ನ ಕೂಡ, ನಾಗಲಿಂಗನನ್ನು ಕೂಡ ಯಪ್ಪ ಅಂತಿದ್ಲು, ಮಗನೇ ಅಂತಿದ್ಲು, ತಂದೆ ಅಂತಿದ್ಲು. ಮಗನ ಸಂಬಂಧ, ಇಲ್ಲಿ ತಂದೆಯ ಸಂಬಂಧ, ಈ ರೀತಿಯಾಗಿ ತಾಯಿ ಮಗ, ತಂದೆ ಮಗಳಂತೆ, ಹೀಗೆ ಗುರು ಶಿಷ್ಯರ ಸಂಬಂಧದಂತೆ ಇವರಿಬ್ಬರ ಸಂಬಂಧ ಬೆಳೆಯತೊಡಗಿತು. ಗುರು ಶಿಷ್ಯರ ಸಂಬಂಧ ಅಂತೆ ಬೆಳೆಯತೊಡಗಿತು. ಹೀಗೆ ಲೀಲೆಗಳನ್ನು ಮಾಡ್ತಾ ಒಂದು ಸಾರಿ ಭೀಮವ್ವಗ ಭೀಮೆ ಅಂತಿದ್ದ, ಭೀಮಿ ಅಂತಿದ್ದ. ಎಲ್ಲವನ್ನ ತಾಯಿ ಎದುರುತ್ತರವಾಗಿ ಮಾತನಾಡ್ತಿದ್ದಿಲ್ಲ. ಭೀಮಿ ಅಂತಿದ್ದ, ನಾಗಲಿಂಗ ಭೀಮೆ ಅಂತಿದ್ದ. ನಿನ್ನಲ್ಲಿರುವಂಥ ದುಡ್ಡನ್ನು ತಗೊಂಡು ಬಾ ಅಂತಿದ್ದ, ಇಸಿದುಕೊಳ್ತಿದ್ದ. ಆ ದುಡ್ಡಿನಿಂದ ತಗೊಂಡು ಸಂಚಾರವನ್ನು ಮಾಡ್ತಾ ಮತ್ತೆ ಹಳ್ಳಿಗಳನ್ನು ಸಂಚಾರವನ್ನು ಮಾಡ್ತಾ ಮತ್ತೆ ಪುನಃ ಎಲ್ಲಿಗೆ ಬರ್ತಿದ್ದ? ನವಲಗುಂದಕ್ಕ ಮೌನೇಶ್ವರನ ದೇವಾಲಯಕ್ಕ. ನಿತ್ಯವೂ ಕೂಡ ಹೀಗೆ ನಾಗಲಿಂಗನಿಗೆ ಮನೆಯಿಂದ ಪ್ರಸಾದವನ್ನು ಮಾಡಿಕೊಂಡು ಉಣಿಸ್ತಿದ್ಲು ಭೀಮವ್ವ. ಹೀಗೆ ಲೀಲೆಗಳನ್ನು ಮಾಡ್ತಾ ಇದ್ದ ನಾಗಲಿಂಗ. ಮುಂದೆ ಏನು ಪ್ರಸಂಗ ಬರ್ತದೆ ಅನ್ನುವಂತಹ ವಿಚಾರವನ್ನು ಇವತ್ತಲ್ಲ ನಾಳೆಯ ದಿನ ನೋಡುವಂತಹದ್ದು.